ಮವರ ಲೋಲಂ ಬಸವ ರಕ್ಷಿಪುದ ಸಂಗನ ಬಸವ ಸಂಗೀತ ಸಾಗರಂ ಸಂಗೀತಸಾಗರಂ ಚೈವ ಸಾಹಿತ್ಯ ವಂದೇ ಗುರು ಪುಟ್ಟರಾಜ 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 ಗುರುವರಂ ವಂದೇ ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮುಲ್ಲೇಖನ ವಿತ್ತಯ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ ಪರಬ್ರಹ್ಮಣೇ ನಮಃ ಪರಬ್ರಹ್ಮಣೇ ನಮಃ ನಮಃ ಸಂಭಜೈ ನಮ ಪಾರ್ವತಿ ಪದ ಶಿವ ಹರ ಹರ ಮಹಾದೇವ ಶ್ರೀ ಯಡಿಯೂರ ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ ಹಾನಗಲ್ಲ ಗುರು ಕುಮಾರೇಶ್ವರ ಮಹಾರಾಜ್ ಕಿ ಗುರು ಪಂಚಾಕ್ಷರಿ ಮಹಾರಾಜ್ ಕಿ ಗುರು ಪುಟ್ಟರಾಜೇಶ್ವರ ಮಹಾರಾಜ್ ಕಿ ಶ್ರೀ ಪ್ರಭುಲಿಂಗೇಶ್ವರ ಮಹಾರಾಜ್ ಕಿ ಶ್ರೀ ನವಲಗುಂದದ ನಾಗಲಿಂಗೇಶ್ವರ ಮಹಾರಾಜ್ ಕಿ ಸಂಭಜೈ ನಮ ಪಾರ್ವತಿ ಪದ ಶಿವ ಹರ ಹರ ಮಹಾದೇವ ಶ್ರೀ ಗುರುಭ್ಯೋ ನಮಃ. ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು ಸ್ಮರಿಸಿಕೊಂಡು ಸಾತ್ವಿಕದ ತಳಹದಿಯ ಮೇಲೆ ತಾತ್ವಿಕದ ಸಮಾನತೆಯ ಸಮಾಜವನ್ನು ಕಟ್ಟಿರುವಂತಹ ಮಹಾಮಾನವತವಾದಿ ಜಗಜ್ಯೋತಿ ಭಗವಾನ್ ಬಸವೇಶನನ್ನು ಸ್ಮರಣೆಯನ್ನು ಮಾಡಿಕೊಂಡು ಯಡಿಯೂರಿನ ಒಡೆಯ ಸಿದ್ಧಲಿಂಗೇಶ್ವರರನ್ನು ಹಾನಗಲ್ಲ ಗುರುಕುಮಾರೇಶನನ್ನು ಚಿತ್ತರಗಿ ವಿಜಯ ಮಹಂತ ಶಿವಯೋಗಿಗಳವರನ್ನು ಭಕ್ತಿಯಿಂದ ಸ್ಮರಣೆಯನ್ನು ಮಾಡಿ ಗಾನಯೋಗಿ ಶಿವಯೋಗಿ ಲಿಂಗೈಕ್ಯ ಪಂಡಿತ ಪಂಚಾಕ್ಷರಿ ಅಜ್ಜನವರನ್ನು ಕೂಡ ಭಕ್ತಿಯಿಂದ ಸ್ಮರಿಸಿಕೊಂಡು ಗದುಗನ್ನೇ ಸಂಗೀತದ ಗದ್ದುಗೆಯನ್ನಾಗಿ ಮಾಡಿರುವಂತಹ ಗದುಗನ್ನೇ ಸಂಗೀತದ ಗದ್ದುಗೆಯನ್ನಾಗಿ ಮಾಡಿರುವಂತಹ ನಾದಬ್ರಹ್ಮ ನಾದಲೋಕಕ್ಕೆ ದಿವ್ಯ ಬೆಳಕಾಗಿರುವಂತಹ ಅಂಧರ ಬಾಳಿಗೆ ಬೆಳಕನ್ನೇ ಇತ್ತಿರುವ ಗಾನಯೋಗಿ ಶಿವಯೋಗಿ ಲಿಂಗೈಕ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಕೊಪ್ಪಳದ ಗವಿಸಿದ್ದೇಶ್ವರರನ್ನು ಘನಮೌನಿ ತ್ರಿಕಾಲಜ್ಞಾನಿ ಮೌನ ತಪಸ್ವಿ ಚಿಕೇನಕೊಪ್ಪದ ಚನ್ನವೀರ ಶರಣರನ್ನು ಭಕ್ತಿಯಿಂದ ಧ್ಯಾನಿಸಿ ಪ್ರಾರ್ಥಿಸಿಕೊಂಡು ನಿಮ್ಮೆಲ್ಲರ ಬಾಳಿಗೆ ಹೊಂಬೆಳಕನ್ನು ಚೆಲ್ತಾ ಇರುವಂತಹ ನಿಮ್ಮೆಲ್ಲರ ಬದುಕಿಗೆ ಹೊಂಬೆಳಕನ್ನು ಸದಾವಕಾಲ ಚೆಲ್ತಾ ಇರುವಂತಹ ಮಹತ್ತಪಸ್ವಿ ಅಗರಖೇಡದ ಪ್ರಭುಲಿಂಗೇಶ್ವರನ ಆ ಕರ್ತೃಗದ್ದುಗೆಗೆ ಹಣೆಮಣಿದು ಲಿಂಗೈಕ್ಯ ಪ್ರಭುಲಿಂಗೇಶ್ವರ ಮಹತ್ತಪಸ್ವಿಯ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ 15ನೆಯ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ನವಲಗುಂದದ ನಾಗಲಿಂಗ ಮಹಾಮಹಿಮನ ಅವಧೂತನ ಪುರಾಣ ಪ್ರವಚನ. ಈ ಒಂದು ಜಾತ್ರಾ ಮಹೋತ್ಸವ ಮತ್ತು ಪುಣ್ಯ ಸ್ಮರಣೋತ್ಸವದ ಈ ಒಂದು ಎಲ್ಲ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು
ನಿಮ್ಮೆಲ್ಲರಿಗೆ ನಿತ್ಯವೂ ಕೂಡ ದರ್ಶನ ಆಶೀರ್ವಾದವನ್ನು ಮಾಡುತ್ತಿರುವ ಅಗರಖೇಡದ ಪ್ರಭುಲಿಂಗೇಶ್ವರ ಮಠದ ಶ್ರೀಮಠದ ಪೀಠಾಧಿಪತಿಗಳು ಒಡೆಯರಾಗಿರುವಂತಹ ಅಭಿನವ ಅಭಿನವ ಪ್ರಭುಲಿಂಗೇಶ್ವರ ಮಹಾಸ್ವಾಮಿಗಳು ಪ್ರಭುಲಿಂಗೇಶ್ವರ ಸಂಸ್ಥಾನ ಮಠ ವಿರಕ್ತ ಮಠ, ಆ ಪರಮ ಪೂಜ್ಯರಲ್ಲಿಯೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ಜಂಗಮ ಪಾವನ ಪಾದಗಳಿಗೆ ಹಣೆಮಣಿದು ನಮ್ಮೊಂದಿಗೆ ನಿತ್ಯವೂ ಕೂಡ 11 ದಿನಗಳ ಕಾಲ ಸುಮಧುರ ಕಂಠದಿಂದ ಸಂಗೀತದ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ನಮ್ಮವರೇ ಆಗಿರುವಂತಹ ಯುವ ಗಾಯಕ ಆನಂದ್ ನಂದಿಕೋಲ್ ಮಠ ಅವರಲ್ಲಿಯೂ ಕೂಡ ಶರಣೆಂದು, ಸಂಗೀತಕ್ಕೆ ತಕ್ಕಂತೆ ತಬಲಾ ಸಾಥನ್ನು ನೀಡುತ್ತಿರುವ ನಮ್ಮವರೇ ಆಗಿರುವಂತಹ ಶಾಂತಕುಮಾರ್ ಹಿರೇಮಠ ಅವರಲ್ಲಿಯೂ ಕೂಡ ಶರಣೆಂದು, ಈ ಅಗರಖೇಡ ಗ್ರಾಮದ ಎಲ್ಲ ಗುರು ಹಿರಿಯರಲ್ಲಿ, ಸಕಲ ಸದ್ಭಕ್ತರಲ್ಲಿ, ಯುವ ಬಳಗದವರಲ್ಲಿಯೂ ಕೂಡ ಶರಣೆಂದು, ಈ ನವಲಗುಂದದ ನಾಗಲಿಂಗನ ಲೀಲೆಯನ್ನ ಚರಿತ್ರೆಯನ್ನ ಕೇಳಿ ನಿಮ್ಮೆಲ್ಲರ ತನುಮನವನ್ನ, ನಿಮ್ಮೆಲ್ಲರ ಬದುಕನ್ನ, ಜೀವನವನ್ನ ಪಾವನಮಯವಾಗಿಟ್ಟುಕೊಳ್ಳಬೇಕನ್ನುವಂತಹ ಸದುದ್ದೇಶದಿಂದ ಇಲ್ಲಿ ಕೇಳಲಿಕ್ಕೆ ಆಗಮಿಸಿರುವಂತಹ ಶ್ರದ್ಧೆಯ ಎನ್ನ ತಾಯಂದಿರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ, ಹಾಗೆ ನಿತ್ಯವೂ ಕೂಡ ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ಬಹಳ ಅತ್ಯದ್ಭುತವಾಗಿ ನಿರೂಪಣೆಯನ್ನು ಮಾಡುತ್ತಿರುವ ಎಸ್.ಎಂ. ಬಿರಾದಾರ್ ಸರ್ ಅವರಲ್ಲಿ ಕೂಡ ಶರಣೆಂದು, ತಮ್ಮ ಗಲಾಟೆ ಮಾಡಬೇಡ್ರಿ, ಸುಮ್ಮನೆ ಕೂಟ್ರಪ್ಪ. ಇವತ್ತಿನ ದಿವಸ ನವಲಗುಂದದ ನಾಗಲಿಂಗನ ಪುರಾಣ 3ನೆಯ ದಿನದಲ್ಲಿ ಸಾಗಿ ಬರ್ತಾ ಇದೆ. 3ನೆಯ ದಿನ ಇವತ್ತಿನ ದಿವಸ ವಿಶೇಷವಾಗಿ ತೊಟ್ಟಿಲೋತ್ಸವ ಕಾರ್ಯಕ್ರಮ ಇಲ್ಲಿ ಸಾಗಿ ಬರ್ತದೆ. ತೊಟ್ಟಿಲೋತ್ಸವ. ಹಾಗಾಗಿ ಈ ಅಗರಖೇಡದ ಗ್ರಾಮದ ಎಲ್ಲ ಸಕಲ ಸದ್ಭಕ್ತರಿಗೆ ಮೊದಲಿಗೆ ಸೂಚನೆ ಏನು ಕೊಡೋದು ಅಂತಂದ್ರೆ, ನೀವೇನು ಮನ್ಯಾಗ ಕುಳಿತುಕೊಂಡಿರಲ್ಲ, ಇಲ್ಲಿ ನವಲಗುಂದದ ನಾಗಲಿಂಗನ ಪುರಾಣ ಲೀಲೆ ನಡೆದದ ಪ್ರಭುಲಿಂಗೇಶ್ವರನ ಮಹಾತ್ಮರ ಮಠದೊಳಗ ಆವರಣದೊಳಗ ಇಷ್ಟೊಂದು ಭವ್ಯವಾಗಿ ನೋಡ್ರಿ, ಇಷ್ಟೆಲ್ಲ ವ್ಯವಸ್ಥೆ ನಿಮಗೆಲ್ಲ ಹಾಸಿದ್ದಾರೆ ಕುಳಿತುಕೊಳ್ಳಾಕ. ಜಗಮಗ ಲೈಟು, ಇಷ್ಟೊಂದು ಬೆಳಕು, ಮುಗಿದ ಮೇಲೆ ಮತ್ತು ಪ್ರಸಾದ ವ್ಯವಸ್ಥೆ, ಇಷ್ಟೆಲ್ಲ ನಿಮಗಾಗಿ ಮಾಡಿದಾರ ಅಪ್ಪಗಳು, ನಿಮಗೋಸ್ಕರವಾಗಿ. ಅವರಿಗಾಗಿ ಅಲ್ಲ, ಅವರಿಗಾಗಿ ಮಾಡಿಕೊಂಡಿದ್ದಲ್ಲ, ನಿಮಗಾಗಿ, ಭಕ್ತರಿಗೋಸ್ಕರವಾಗಿ, ಭಕ್ತರ ಉದ್ಧಾರಕ್ಕೋಸ್ಕರವಾಗಿ, ಭಕ್ತರ ಏಳಿಗೆಗಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಪ್ಪಗಳು. ಸುಮ್ಮನೆ ಒಂದು ದಿನ ಮಾಡಿ, ಪುಣ್ಯ ಸ್ಮರಣೋತ್ಸವ ಮಾಡಿ, ಕಾರ್ಯಕ್ರಮ ಮಾಡಿ, ಪಲ್ಲಕ್ಕಿ ಉತ್ಸವ ಮಾಡಿ ಮುಗಿಸ್ಬಹುದು. ಹಾಗೆ ಮಾಡಿಲ್ಲ. ಒಂದು ದಿನ ಮಾಡಿ ಕೈ ತೊಳ್ಕೊಳ್ಬಹುದು, ಹಾಗೆ ಮಾಡ್ಯಾರೇನು ಇಲ್ಲ. ಯಾಕೆ? 11 ದಿನಗಳ ಕಾಲ ಮಹಾತ್ಮರು ಬದುಕಿ ಬಾಳಿ ಹೋಗಿರುವಂತಹ ಆ ಸಚ್ಚಾರಿತ್ರ್ಯವನ್ನು, ಲೀಲೆಯನ್ನ, ಪವಾಡಗಳನ್ನು ಅವರು ಹೇಗೆ ನಡೆದುಕೊಂಡು ಬದುಕನ್ನು ನಡೆಸಿದರು. ಮಹಾತ್ಮರು ಹೇಗೆ ಜೀವನವನ್ನು ನಡೆಸಿದ್ರು, ಅವರ ಒಂದಿಷ್ಟು ಜೀವನ ಆಧಾರಿತ ಲೀಲೆಗಳನ್ನು ಕೇಳಬೇಕು ನಮ್ಮ ಭಕ್ತರು. ಲೀಲೆಗಳನ್ನು ಕೇಳಿ ನಮ್ಮ ಬದುಕಿನೊಳಗೆ ಅಳವಡಿಸಿಕೊಳ್ಬೇಕು ಅಂತ ತಿಳ್ಕೊಂಡು, ನಮ್ಮೆಲ್ಲ ಭಕ್ತರ ಉದ್ಧಾರ ಆಗಬೇಕನ್ನುವಂತಹ, ಬದುಕಿಗೆ ಜೀವನಕ್ಕೆ ಬೆಳಕು ದೊರಕ್ತದ ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಇಷ್ಟೆಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾರ. ನೋಡ್ರಿ, ಕೊನೆಗೆ ಉಡಿ ತುಂಬುವ ಕಾರ್ಯಕ್ರಮದ,
ಕೊನೆಗೆ ಉಡಿ ತುಂಬುವಂತ ಕಾರ್ಯಕ್ರಮದ ವಿಶೇಷವಾಗಿ ಕುಂಭದ ಮಹೋತ್ಸವ ಕೂಡ ಆಗ್ತದ. ಮಹಿಳೆಯರಿಂದ ಕುಂಭೋತ್ಸವ ಆಗ್ತದ. ಇಷ್ಟೆಲ್ಲ ವಿಶೇಷವಾಗಿರುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾರ. ಹಾಗಾಗಿ ಇಲ್ಲಿ ಒಂದು 11 ದಿನಗಳ ಕಾಲ ದಿನನಿತ್ಯ 1 ತಾಸು, ಭಾಳ ಅಂದ್ರೆ 2 ತಾಸು ಇರ್ತದ. ಏನು 24 ತಾಸು ಇರ್ತದೇನು? ಇಲ್ಲ, 2 ತಾಸು. ಒಂದು ದಿನದೊಳಗ 2 ತಾಸು ಇರ್ತದ. ಮತ್ತು ಒಂದು ದಿನದೊಳಗ 2 ತಾಸಿಗೆ ನಾವು ಸಮಯವನ್ನು ಕೊಳ್ಳಿಲ್ಲ ಅಂತಂದ್ರೆ ಹಾಗೆ. ಈಗ ನಿಮಗೆ ಸುಖ ಅನ್ನಿಸಬಹುದು ನೋಡ್ರಿ. ಈಗ ಒಂದು 5-6 ವರ್ಷದ ಹಿಂದ್ಗಡೆ 2019ನೇ ಇಸ್ವಿ ಒಳಗ ಏನು ಬಂದು ಹೋಯಿತು? ಏನು ಬಂದು ಹೋಯಿತು? ಮಹಾಮಾರಿ ಅನ್ನುವಂಥ ಪಿಡುಗು ರೋಗ ಬಂದು ಹೋಯಿತು. ಒಬ್ಬರಿಗೊಬ್ಬರು ನೋಡುವ ಹಾಗಿಲ್ಲ, ಮಾತನಾಡುವ ಹಾಗಿಲ್ಲ, ಕೆಮ್ಮುವ ಹಾಗಿಲ್ಲ, ನನ್ನ ಉಸಿರು ನಿನಗೆ ಬಡಿಯುವಂಗ ಆಗಿಲ್ಲ. ಹಂಗೆ ಬಂದು ಹೋಯ್ತು. ಏನು ಬಂದು ಹೋಯ್ತು? ಕರೋನಾ ಅನ್ನುವಂಥದ್ದು ರೋಗ ಬಂದು ಹೋಯ್ತು. ಯಾಕೆ ಬಂದು ಹೋಯ್ತಂತಂದ್ರೆ ಸೃಷ್ಟಿ ನಮಗೆ ಕಲಿಸ್ತದ. ನಾವು ಸೃಷ್ಟಿ ಪರಮಾತ್ಮ ಇದನ್ನು ನಿರ್ಮಿಸ್ಯಾನ ಧರ್ಮದಿಂದ, ಸತ್ಯತನದಿಂದ, ಇಲ್ಲಿ ಅನುಭವದಿಂದ. ಇಲ್ಲಿ ನಾವು ಬದುಕನ್ನು ನಡೆಸ್ಕೊಂಡು ಹೋಗ್ಲಿಲ್ಲಪ್ಪ ಅಂತಂದ್ರೆ ಆವಾಗ ಅಂತಹ ರೋಗ ರುಜಿನಗಳು, ಮಹಾಮಾರಿ ಬಂದು ಹೋಗ್ತವ, ಪರೀಕ್ಷೆ ಮಾಡ್ತವ. ಎಷ್ಟೋ ಜನಗಳು ಸತ್ತು ಹೋಗ್ಬಿಟ್ರು ಅಂತ ಮಹಾಮಾರಿ ಒಳಗ ನೋಡ್ರಿ. ಹಾಗಾಗಿ ನಾವು ಲೀಲೆಯನ್ನ, ಚರಿತ್ರೆಯನ್ನ, ಅನುಭವ ಗೋಷ್ಠಿಯೊಳಗೆ ಪಾಲ್ಗೊಳ್ಬೇಕು, ಕೇಳಬೇಕು. ಅಲ್ಲೇ ಮನ್ಯಾಗ ಕುಂತ್ಕೊಂಡು ಸುಮ್ಮನೆ ಸಮಯವನ್ನ, ಕಾಲವನ್ನು ಕಳೆಯೋದಲ್ಲ. ಒಂದಿಷ್ಟು ಕೇಳಬೇಕು. ಪ್ರಭುಲಿಂಗೇಶ್ವರನ ಮಠಕ್ಕೆ ಒಂದಿಷ್ಟು ಬಂದು ಕುಳಿತುಕೊಂಡು ಕೇಳಬೇಕು. ಗುರುವಿನ ದರ್ಶನ, ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗ್ತದೆ ನೋಡ್ರಿ. ಈಗೆಲ್ಲ ಏನೆಲ್ಲ ಅನುಕೂಲ ಅದ. ಆದರೆ 24 ತಾಸಿನೊಳಗೆ 2 ತಾಸು ನಾವು ಆಧ್ಯಾತ್ಮಿಕ ಅನುಭವ ಗೋಷ್ಠಿಗೆ, ಇಂಥ ಪುರಾಣ ಪುಣ್ಯ ಕಥೆಗಳಿಗೆ ನಾವು ಸಮಯವನ್ನು ಕೊಳ್ಳಿಲ್ಲಪ್ಪ ಅಂತಂದ್ರೆ ನೋಡ್ರಿ ಏನೇನೋ ಅನುಭವಿಸಬೇಕಾಗ್ತದ. ಬದುಕಿನೊಳಗ, ಜಗತ್ತಿನೊಳಗ ಏನೇನೋ ಅನುಭವಿಸ್ಲೇಬೇಕಾಗ್ತದ. ನೆನಪಿಟ್ಟುಕೊಳ್ರಿ. ಹಾಗಾಗಿ ಇವತ್ತಿನ ದಿವಸ ತೊಟ್ಟಿಲೋತ್ಸವ ಕಾರ್ಯಕ್ರಮ ವಿಶೇಷವಾಗಿ ಜರುಗುತ್ತದ. ಹೆಚ್ಚಿನ ಒಂದು ಸಂಖ್ಯೆಯೊಳಗೆ ಎಲ್ಲ ತಾಯಂದಿರು ಇನ್ನೇನು ಹೋಗಲೋ ಬೇಡ, ಮನಿ ಬಿಟ್ಟು ಹೋಗಲೋ ಬೇಡ ಅನ್ನುವಂಥ ತಾಯಂದಿರು, ಎಲ್ಲ ಶರಣ ಸದ್ಭಕ್ತರು ದಯವಿಟ್ಟು ಅಲ್ಲಿ ಕುಳಿತುಕೊಳ್ಳಲಾರದ ದಯವಿಟ್ಟು ಈ ಕಡೆ ಪ್ರಭುಲಿಂಗೇಶ್ವರನ ಮಠದ ಆವರಣದ ಕಡೆಗೆ ಮುಖ ಮಾಡಿಕೊಂಡು ಬರಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡಬೇಕು. ಹಾಗಾಗಿ ನಿತ್ಯವೂ ಕೂಡ ಇಷ್ಟೆಲ್ಲ ವಿಜೃಂಭಣೆಯಿಂದ, ವೈಭವದಿಂದ ಸಾಗಿ ಬರಕತ್ತದ, ಪುರಾಣ ಸಾಗಿ ಬರಕತ್ತದ ನೋಡ್ರಿ. ಅಪ್ಪುಗಳು ಎಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡ್ಯಾರ. ತಮಗಾಗಿ ಮಾಡಿಲ್ಲ, ಇದನ್ನ ತಮಗಾಗಿ ಮಾಡಿಲ್ಲ, ನಿಮಗೋಸ್ಕರವಾಗಿ ಮಾಡ್ಯಾರ. ಪ್ರಭುಲಿಂಗೇಶ್ವರ ಅಭಿನವ ಪ್ರಭುಲಿಂಗ ಮಹಾಸ್ವಾಮಿಗಳು ಮೊದಲು ಬಂದಾಗ ಏನಿತ್ತು? ಏನೂ ಇದ್ದಿಲ್ಲ. ಬಹಳ ಕಷ್ಟದ ಸಮಯವನ್ನು ಕಳೆದು ನೋಡ್ರಿ, ಅವರು ಇದ್ದಾಗ ಬರೇ ಹಾವು, ಹುಳ, ಉಪ್ಪುಡಿ, ಚೇಳು ಇಂಥವೆಲ್ಲ ಬರ್ತಾ ಇದ್ವು. ಅದನ್ನೆಲ್ಲವನ್ನ ಕಷ್ಟವನ್ನ ಸಹಿಸಿಕೊಂಡು ಆ ಕಷ್ಟದ ಸಮಯವನ್ನು ಕಳೆದು ಇಷ್ಟೆಲ್ಲ ರೂಪವನ್ನು ಕೊಟ್ಟಿದ್ದಾರೆ ನೋಡ್ರಿ. ಹಾಗಾಗಿ ತಮಗಾಗಿ ಮಾಡ್ತಿಲ್ಲ, ಭಕ್ತರಿಗೋಸ್ಕರವಾಗಿ ನಿಮಗಾಗಿ ಮಾಡ್ಲಿಕ್ಕತ್ತಾರ. ಇಷ್ಟೆಲ್ಲ ನಿಮಗಾಗಿ ಮಾಡ್ಲಿಕ್ಕತ್ತಾರ. ಹಾಗಾಗಿ ಅಂತಹ ಮಹಾತ್ಮರ ನಾವು ಸಾಮೀಪ್ಯದೊಳಗ, ಗುರುವಿನ ಸಾನ್ನಿಧ್ಯದೊಳಗ ಅವರು ಹೇಳಿರುವಂಥ ಮಾತುಗಳನ್ನು ಕೇಳಿ ನಮ್ಮ ಬದುಕಿನೊಳಗ ಅಳವಡಿಸಿಕೊಂಡಿದ್ದೇ ಆದರೆ ನಮ್ಮ ಬದುಕು ಸಾರ್ಥಕತೆ ಆಗ್ತದ, ಬದುಕು ಬಂಗಾರ ಆಗ್ತದ, ನಮ್ಮ ಬದುಕಿಗೆ ಬೆಳಕು ಬರ್ತದ. ಹಾಗಾಗಿ ಅಂಥ ಮಹಾತ್ಮನ ನವಲಗುಂದದ ನಾಗಲಿಂಗನ ಪುರಾಣವು ಇವತ್ತ ತೊಟ್ಟಿಲೋತ್ಸವ. ನವಲಗುಂದದ ನಾಗಲಿಂಗ ಹುಟ್ಟಿ ಬರ್ತಾನೆ ಇವತ್ತು. ಹಾಗಾಗಿ
ನಿನ್ನೆಯ ದಿವಸ ನಾವು ಪುರಾಣದೊಳಗ ಏನು ವಿಷಯವನ್ನ ಚಿಂತನೆಯನ್ನು ಮಾಡಿದ್ವಿ, ಏನು ಚಿಂತನೆಯನ್ನು ಮಾಡಿದ್ವಿ? ಸಾಕ್ಷಾತ್ ಪಾರ್ವತಿ ದೇವಿ ಸಂಚಾರವನ್ನು ಮಾಡ್ತಾ ಆಕಾಶದ ಮಾರ್ಗವಾಗಿ ಸಂಚಾರವನ್ನು ಮಾಡ್ತಾ ಯಾವ ಹಳ್ಳಿಗೆ, ಯಾವ ಮನೆತನದೊಳಗ, ಯಾವ ಉದರದೊಳಗ, ಗರ್ಭದೊಳಗ ನಾನು ಜನಿಸಬೇಕು ಅನ್ನುವಂತಹ ಇಲ್ಲಿ ವಿಚಾರವನ್ನು ಇಟ್ಟುಕೊಂಡು ಸಂಚಾರವನ್ನು ಮಾಡ್ತಾ ಬರ್ತಾ ಇದ್ದಾಳ ಆಕಾಶದ ಮಾರ್ಗವಾಗಿ. ಹಾಗಾಗಿ ಎಲ್ಲಿ ಭಕ್ತಿವಂತರಿದಾರ, ಯಾವ ಊರೊಳಗ, ಯಾವ ಮನೆತನದೊಳಗ ಭಕ್ತಿವಂತ ಸಂಪನ್ನ ಸದ್ಭಕ್ತರು ಇದಾರ, ಅಂತ ಮನೆಯೊಳಗ ನಾನು ಜನಿಸಬೇಕು. ಎಲ್ಲಿ ಭಕ್ತಿವಂತರಿದಾರ, ಎಲ್ಲಿ ಭಕ್ತಿಯ ತಾಣ ಅದ ಅನ್ನುವಂಥದ್ದು ಇಲ್ಲಿ ವಿಚಾರವನ್ನು ಮಾಡ್ತಾ ಹೋಗ್ತಾ ಇದ್ದಾಳ ಪಾರ್ವತಿ ದೇವಿ. ಅದಕ್ಕೆ ಪುಟ್ಟರಾಜ ಕವಿ ಗವಾಯಿಗಳವರು, ನಮಗೆ ವಿದ್ಯೆಯನ್ನು ಕಲಿಸಿದಂಥ ಗುರುಗಳು ತಮ್ಮ ವಚನದೊಳಗ ಬರೀತಾರೆ, ಭಕ್ತಿ ಎಂಬುದು ಪ್ರೇಮದ ಸಫಲತೆಯ ನೋಡ, ಭಕ್ತಿ ಎಂಬುದು ಪ್ರೇಮದ ಸಫಲತೆ ನೋಡ, ವಿಷಯ ಪ್ರೇಮವು ನಿಷ್ಫಲ ನೋಡ. ನೋಡಿ 4 ಸಾಲಿನ ವಚನ. ಭಕ್ತಿ ಎಂಬುದು ಪ್ರೇಮದ ಸಫಲತೆ ನೋಡ. ಭಕ್ತಿ ಅನ್ನುವಂಥದ್ದು ಬಹಳ ಪ್ರೀತಿಯಿಂದ, ಕರುಣೆಯಿಂದ ಕೂಡಿರುವಂಥದ್ದು, ಪರಮ ಪ್ರೇಮದಿಂದ ಕೂಡಿರುವಂಥದ್ದು. ಭಕ್ತಿಯೊಳಗೆ ಏನಿರಬೇಕು? ಕರುಣೆ, ದಯಾ, ದಾಕ್ಷಿಣ್ಯ, ಪ್ರೀತಿ ಇರಬೇಕು ಭಕ್ತಿಯೊಳಗ. ಭಕ್ತಿ ಎನ್ನುವಂಥದ್ದು ಪ್ರೇಮದ ಸಫಲತೆ ನೋಡ. ವಿಷಯ ಪ್ರೇಮವು ನಿಷ್ಫಲ ನೋಡ. ವಿಷಯ ಪ್ರೇಮವು ನಿಷ್ಫಲ ನೋಡ. ವಿಷಯ ಅಂತಂದ್ರೆ ನಾನಾ ರೀತಿಯ ಲಾಲಾಶೆಗಳು, ಆಶೆಗಳು, ಆಕಾಂಕ್ಷೆ, ಏನಾದರೂ ವಿಷಯ ವಾಸನೆಯನ್ನು ಇಟ್ಟುಕೊಂಡು ಆ ಭಕ್ತಿಯನ್ನ ನಾವು ಮಾಡ್ತೀವಲ್ಲ, ಅದಕ್ಕೆ ವಿಷಯ ನಾನಾ ರೀತಿಯ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಮಾಡ್ತೀವಲ್ಲ ಭಕ್ತಿಯನ್ನ ಒಳಗೆ. ಈಗ 2 ಉದಿನ ಕಡ್ಡಿ ತಗೊಂಡು ಹೋಗಿ ಪ್ರಭುಲಿಂಗೇಶ್ವರನ ಗದ್ದುಗೆಗೆ ಹೋಗಿ ಏನೆಲ್ಲ ಬೇಡ್ಕೊಳ್ತೀವಿ ನೋಡ್ರಿ, ಏನೆಲ್ಲ ಬೇಡ್ಕೊಳ್ತೀವಿ. ಸ್ವಾರ್ಥದಿಂದ ಬೇಡ್ಕೊಳ್ತೀವಿ, ನಾವು ಸ್ವಾರ್ಥದಿಂದ ಬೇಡ್ಕೊಳ್ತೀವಿ. ವಿಷಯ ಪ್ರೇಮವು ನಿಷ್ಫಲ ನೋಡ. ಮುಂದೆ ಹೇಳ್ತಾರೆ, ನಿನ್ನ ಕರುಣೆಯಿಂದ ಉದಿಸುವವನೇ ಭಕ್ತಿ ಉಳ್ಳವನೇ ಭಕ್ತ ನೋಡ. ನಿನ್ನ ಕರುಣೆಯಿಂದ ಉದಿಸುವವ ಭಕ್ತ, ಅವ ಭಕ್ತ ನೋಡ. ಅವನ ಕರುಣೆಯಿಂದ ಉದಿಸುವಂಥವರು ನಾವು. ಅವನ ಕರುಣೆಯಿಂದ ಉದಿಸುವವನೇ ಭಕ್ತ ನೋಡ. ನೋಡಿ, ಆ ಭಕ್ತಿಯೊಳಗೆ ಏನಿರಬೇಕು? ಕರುಣೆ ಇರ್ಬೇಕಂತ ಹೇಳ್ತಾರ. ಆಸೆ, ದುರಾಶೆ, ನಾನಾ ರೀತಿಯ ಆಸೆ ಲಾಲಾಶೆಗಳು ಇರೋದಲ್ಲ. ಆ ಭಕ್ತಿಯೊಳಗ ಏನಿರಬೇಕು? ಒಂದಿಷ್ಟು ಹೃದಯತೆಯಿಂದ ಕೂಡಿರುವಂಥ ನಿರ್ಮಲವಾದ ಒಳ್ಳೆಯ ಮನಸ್ಸಿನಿಂದ ಕೂಡಿರುವಂಥ ಭಕ್ತಿ ತುಂಬಿಕೊಂಡಿರಬೇಕು. ಭಕ್ತಿ ಪರಮ ಪ್ರೇಮವಾಗಿರುವಂತಹ ಪ್ರೀತಿ ತುಂಬಿಕೊಂಡಿರ್ಬೇಕು. ಅದಕ್ಕೆ ಭಕ್ತಿ ಅಂತಾರೆ. ವಿಷವನ್ನು ಕುಡಿದ ಒಮ್ಮೆ, ಯಮನನ್ನು ತಡಿದ ಒಮ್ಮೆ, ಭಕ್ತಿಗೆ ಮೆಚ್ಚಿ ಮತ್ತೊಮ್ಮೆ ಆತ್ಮಲಿಂಗವ ಭಕ್ತನಿಗೆ ಕೊಟ್ಟ ದೇವನು. ಬೇಕಿನ್ನೋ ಕೇಳು, ಕೈಲಾಸವನ್ನೇ ಕೊಡುವನು. ಜಡೆಯಲ್ಲೇ ಕಟ್ಟಿದ ನದಿಯ, ತಲೆಯಲ್ಲೇ ಮುಡಿದ ಶಿಶಿಯ. ಜಡೆಯಲ್ಲೇ ಕಟ್ಟಿದ ನದಿಯ, ತಲೆಯಲ್ಲೇ ಮುಡಿದ ಶಶಿಯ. ಕಣ್ಣೊಳಗೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಂಡೆಯ.
ಜಡೆಯಲ್ಲಿ ಕಟ್ಟಿದ ನದಿಯ ತಲೆಯಲ್ಲೇ ಮುಡಿದ ಶಶಿಯ ಜಡೆಯಲ್ಲಿ ಕಟ್ಟಿದ ನದಿಯ ತಲೆಯಲ್ಲೇ ಮುಡಿದ ಶಶಿಯ ಕಣ್ಣೊಳಗೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ ಶಿವನ ಕಂಡೆಯ ಅಮ್ಮಮ್ಮ ಅವನ ಮಹಿಮೇನು ನೀನು ಬಲ್ಲೆಯ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ ಪಟ್ಟೆ ಪೀತಾಂಬರವಿಲ್ಲ ಬಂಗಾರದ ಒಡವೆಗಳಿಲ್ಲ ಪಟ್ಟೆ ಪೀತಾಂಬರವಿಲ್ಲ ಬಂಗಾರದ ಒಡವೆಗಳಿಲ್ಲ ಬೂದಿಯನ್ನು ಬಡಿದು ಮೈಗೆಲ್ಲ ಬೂದಿಯನ್ನು ಬಡಿದು ಮೈಗೆಲ್ಲ ವಿಷ ಸರ್ಪ ಹಿಡಿದು ಕೊರಳಲ್ಲಿ ಸುತ್ತಿಕೊಂಡನು ಹಿಮಗಿರಿಯ ಏನಿ ಹಾಯಾಗಿ ಅಲ್ಲೇ ಕುಳಿತನು ಜಡೆಯಲ್ಲೇ ಕಟ್ಟಿದ ನದಿಯ ತಲೆಯಲ್ಲೇ ಮುಡಿದ ಶಶಿಯ ಜಡೆಯಲ್ಲೇ ಕಟ್ಟಿದ ನದಿಯ ತಲೆಯಲ್ಲೇ ಮುಡಿದ ಶಶಿಯ ಕಣ್ಣೊಳಗೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ ಶಿವನ ಕಂಡೆಯ ಅಮ್ಮಮ್ಮ ಅವನ ಮಹಿಮೇನು ನೀನು ಬಲ್ಲೆಯ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ ವಿಷವನ್ನು ಕುಡಿದ ಒಮ್ಮೆ ಯಮನನ್ನು ತಡಿದ ಒಮ್ಮೆ ಶಿವ ವಿಷವನ್ನು ಕುಡಿದ ಒಮ್ಮೆ ಯಮನನ್ನು ತಡಿದ ಒಮ್ಮೆ ವಿಷವನ್ನು ಕುಡಿದ ಒಮ್ಮೆ ಯಮನನ್ನು ತಡಿದ ಒಮ್ಮೆ ಭಕ್ತಿಗೆ ಮೆಚ್ಚಿ ಮತ್ತೊಮ್ಮೆ ಆತ್ಮಲಿಂಗವ ಭಕ್ತನಿಗೆ ಕೊಟ್ಟ ದೇವನು ಬೇಕೆನ್ನು ಕೇಳು ಕೈಲಾಸವನ್ನೇ ಕೊಡುವನು ಜಡೆಯಲ್ಲೇ ಕಟ್ಟಿದ ನದಿಯ ತಲೆಯಲ್ಲೇ ಮುಡಿದ ಶಶಿಯ ಜಡೆಯಲ್ಲೇ ಕಟ್ಟಿದ ನದಿಯ ತಲೆಯಲ್ಲೇ ಮುಡಿದ ಶಶಿಯ ಕಣ್ಣೊಳಗೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಂಡೆಯ ಅಮ್ಮಮ್ಮ ಅವನ ಮಹಿಮೇನು ನೀನು ಬಲ್ಲೆಯ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ ಹೂವನ್ನು ಬೇಡೋದಿಲ್ಲ ಹಣ್ಣನ್ನು ಕೇಳೋದಿಲ್ಲ ಶಿವ ಹೂವನ್ನು ಬೇಡೋದಿಲ್ಲ ಹಣ್ಣನ್ನು ಕೇಳೋದಿಲ್ಲ ಹೂವನ್ನು ಬೇಡೋದಿಲ್ಲ ಹಣ್ಣನ್ನು ಕೇಳೋದಿಲ್ಲ ಹೊಗಳಿಕೆನು ಎಂದು ಬಯಸೋಲ್ಲ ನಮ್ಮ ನೀಲಕಂಠ ಹೂವಂತ ಹೃದಯ ಹುಡುಕುವ ಹಣ್ಣಾದ ಮನವ ಕಂಡಾಗ ಅಲ್ಲೇ ನಿಲ್ಲುವ ಜಡೆಯಲ್ಲೇ ಕಟ್ಟಿದ ನದಿಯ ತಲೆಯಲ್ಲೇ ಮುಡಿದ ಶಶಿಯ ಜಡೆಯಲ್ಲೇ ಕಟ್ಟಿದ ನದಿಯ ತಲೆಯಲ್ಲೇ ಮುಡಿದ ಶಶಿಯ ಕಣ್ಣೊಳಗೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ ಶಿವನ ಕಂಡೆಯ ಅಮ್ಮಮ್ಮ ಅವನ ಮಹಿಮೇನು ನೀನು ಬಲ್ಲೆಯ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ ಶಂಭೋ ಶಂಕರ ಮಹಾದೇವ
ಶಂಭೋ ಶಂಕರ ಮಹಾದೇವ. ಎಲ್ಲರೂ ಜೋರಾದ ಚಪ್ಪಾಳೆಯನ್ನ ತಟ್ಟಿ ಅಭಿನಂದಿಸಬೇಕು. ಬಹಳ ಅತ್ಯದ್ಭುತವಾಗಿ ಭಕ್ತಿಗೀತೆಯನ್ನು ಹಾಡಿದರು. ಶಿವ ಏನನ್ನು ಬೇಡೋದಿಲ್ಲ, ಏನನ್ನು ಕೇಳೋದಿಲ್ಲ. ಏನಾದರೂ ಕೇಳ್ತಾನೇನು ಬೇಡ್ತಾನೇನು ಶಿವ? ಇಲ್ಲ, ಕೊಡೋದಕ್ಕಾಗ್ಯದನ, ಕೊಡುವುದಕ್ಕಾಗ್ಯದ. ನಾವು ಕೊಡಬೇಕು. ಏನು ಕೊಡಬೇಕು? ಏನು ಕೊಡಬೇಕು ನಾವು? ಭಕ್ತಿಯಿಂದ, ಭಕ್ತಿಯಿಂದ ನಮ್ಮ ಶುದ್ಧವಾಗಿರುವಂಥ ಮನಸ್ಸನ್ನು ಕೊಡಬೇಕು, ಭಕ್ತಿಯನ್ನು ಅರ್ಪಿಸಬೇಕು. ಶುದ್ಧವಾಗಿರುವಂಥ ಮನಸ್ಸಿನಿಂದ ಭಕ್ತಿಯನ್ನು ಕೊಡಬೇಕು, ಭಕ್ತಿಯಿಂದ ಸಮರ್ಪಿಸಬೇಕು, ಭಕ್ತಿಯಿಂದ ಸಮರ್ಪಿಸಬೇಕು. ನೀವು ಪ್ರಭುಲಿಂಗೇಶ್ವರನ ಮಠಕ್ಕೆ ಈಗ ಒಬ್ಬ ಅವ್ವ ತಗೊಂಡು ಬಂದ್ಲು ನೋಡ್ರಿ, ರೊಟ್ಟಿಯ ಬುತ್ತಿ ತಗೊಂಡು ಬಂದ್ಲು, ಭಕ್ತಿಯಿಂದ. ಇದು ಭಕ್ತಿ, ಇದು ಭಕ್ತಿ. ನಿನ್ನೆಯ ದಿವಸ ಒಬ್ಬ ಹತ್ತರಿಕೆ ಅನ್ನುವಂಥ ಸದ್ಭಕ್ತರು, ನಾವು ಇನ್ನೂ ಹೇಳಿದ್ದಿಲ್ಲ, ಹೇಳುವುದಕ್ಕಿಂತ ಮುಂಚೆನೇ ರೊಟ್ಟಿಯ ಬುತ್ತಿ ಮಾಡಿಕೊಂಡು ತಗೊಂಡು ಬಂದು ಮಠಕ್ಕೆ ಅರ್ಪಿಸಿದ್ಲು ತಾಯಿ. ಇದು ಭಕ್ತಿ. ಹೇಳಿದ ಮೇಲೆ ನಾ ಕೊಡಬೇಕು, ಹೇಳಿದ ಮೇಲೆ ನಾ ಕೊಟ್ರೆ ಆಯ್ತು ಅಂತ ಅನ್ನೋದು ಅಲ್ಲ ಭಕ್ತಿ. ಅಪ್ಪಗಳು ಹೇಳಿದ ಮೇಲೆ ಕೊಟ್ರೆ ಆಯ್ತು ಬಿಡು, ಅಪ್ಪ ಅವ್ರ ಮನೆ ಮುಂದೆ ಬಂದಾಗ ಕೊಟ್ರೆ ಆಯ್ತು ಬಿಡು, ಅದು ಭಕ್ತಿ ಅಲ್ಲ, ಭಕ್ತಿ ಅಲ್ಲ. ಹೇಳದೆ ಕೇಳದೆ ಬಂದು ನಾವು ಸಮರ್ಪಿಸಬೇಕಾಗ್ತದ, ಅದು ಭಕ್ತಿ, ಅದು ಭಕ್ತಿ. ಇನ್ನೂ ಜಾತ್ರೆ ಮುಂದದ ಬಿಡು, 18ಕ್ಕದ. ಇವತ್ತಿನ್ನು 3ನೇ ದಿವಸ. ಈಗ 2 ದಿನ 3 ದಿನ ಕಳೆದೀವಿ, ಇನ್ನು 18ಕ್ಕದ ಬಿಡು, ಕೊಟ್ಟರೆ ಆಯ್ತು ಕಾಣಿಕೆಯನ್ನ, ದೇಣಿಗೆಯನ್ನ. ಹಾಗಲ್ಲೇ ಅವ್ವ ಕೇಳ್ರಿ ಸದ್ಭಕ್ತಗಳೇ, ಹಾಗಲ್ಲ. 18 ಅಲ್ಲ, ಇದು ಆರಂಭ ಏನೋ ಆಗ್ಯದಲ್ಲ, ಆವಾಗಿಂದ ನಾವು ಮನಸ್ಸು ಮಾಡಿ ಕೊಡಬೇಕು, ಕೊಡಬೇಕು, ಭಕ್ತಿಯನ್ನು ಸಮರ್ಪಿಸಬೇಕು. ಗುರುವಿಗೆ ತನುವನ್ನು, ಲಿಂಗಕ್ಕೆ ಮನವನ್ನು, ಜಂಗಮಕ್ಕೆ ಧನವನ್ನ ಕೊಟ್ಟು ನಿಶ್ಚಿಂತನಾಗಬೇಕಂತ, ನಿಶ್ಚಿಂತನಾಗಬೇಕು. ಗುರುವಿಗೆ ತನುವನ್ನ, ಈ ತನುವನ್ನ ಸಮರ್ಪಿಸಬೇಕು. ಲಿಂಗಕ್ಕೆ ಮನವನ್ನ, ಶಿವ ಏನು ಬೇಡ್ತಾನ? ಪರಿಶುದ್ಧವಾಗಿರುವಂಥ ಮನಸ್ಸನ್ನ, ಭಕ್ತಿಯನ್ನ. ಒಂದು ಮಾತು ತಿಳ್ಕೊಡ್ರಿ, ಶಿವ ಭಗವಂತ ಭಕ್ತಿ ಕಂಪಿತ, ಶಿವ ಭಕ್ತಿಯ ಕಂಪಿತ. ಯಾವುದಕ್ಕೆ ಒಲಿತಾನ ಪರಮಾತ್ಮ ಗುರುಗಳು ಅಂತಂದ್ರೆ ನಿಮ್ಮ ಭಕ್ತಿಗೆ ಒಲಿತಾನ, ಭಕ್ತಿಗೆ ಒಲಿತಾನ. ಇದೊಂದು ತಿಳ್ಕೊಡ್ರಿ ನೀವು, ಭಕ್ತಿಗೆ ಒಲಿತಾನ. ಹಾಗಾಗಿ ಅಂತ ಭಕ್ತಿಯನ್ನ ನಾವು ಸಮರ್ಪಿಸಬೇಕಾಗ್ತದ, ಸಮರ್ಪಿಸಬೇಕಾಗ್ತದ. ನೋಡಿ, ಭಕ್ತಿಯಿಂದಲೇ ಮುಕ್ತಿ, ಸರ್ವಜ್ಞ ಹೇಳ್ತಾನ. ಭಕ್ತಿಯಿಂದಲೇ ಮುಕ್ತಿ, ಭಕ್ತಿಯಿಂದಲೇ ಶಕ್ತಿ. ಭಕ್ತಿ ವಿರಕ್ತಿ ಅಳಿದರೆ ಜಗದಲ್ಲಿ ಮುಕ್ತಿ ಇಲ್ಲೆಂದ ಸರ್ವಜ್ಞ. ಸರ್ವಜ್ಞ ಕವಿ ಹೇಳಿದ. ಭಕ್ತಿಯಿಂದಲೇ ಮುಕ್ತಿ ಅಂತ, ಭಕ್ತಿಯಿಂದಲೇ ಶಕ್ತಿ. ಭಗವಂತ ಒಲಿಯೋದು ಭಕ್ತಿಗೆ ಒಲಿಯೋದು, ಭಕ್ತಿಗೆ ಒಲಿಯೋದು. ಪುಟ್ಟರಾಜ ಕವಿ ಗವಾಯಿಗಳವರು, ನಮ್ಮ ಗುರುಗಳು, ಒಂದು ಪದ್ಯದೊಳಗ ಬರೀತಾರೆ, ಶಿವ ಶಿವ ಎಂದರೆ ಸಾಕು ಭಕ್ತಿಯಂ, ಶಿವ ಶಿವ ಎಂದರೆ ಸಾಕು ಭಕ್ತಿಯಂ, ಶಿವ ನಿನ್ನಾಳಾಗಿ ಇರುತ್ತಿಹನು. ನೋಡ್ರಿ ಎಂತ ಎಂತ ಕಿಮ್ಮತ್ತಿನ ಪದಗಳು. ಶಿವ ಶಿವನೆಂದರೆ ಸಾಕು ಭಕ್ತಿಯಂ, ಶಿವ ನಿನ್ನಾಳಾಗಿರುತ್ತಿಹನು. ಶಿವ ಶಿವ ಎಂದರೆ ಸಾಕು ಭಕ್ತಿಯಂ, ಶಿವ ನಿನ್ನಾಳಾಗಿರುತ್ತಿಹನು. ನೋಡ್ರಿ ಎಂತ ಎಂತ ಅತ್ಯಮೂಲ್ಯವಾಗಿರುವಂಥ ಪದವನ್ನು ಬಳಸಿದ. ಶಿವ ಶಿವ ಎಂದರೆ ಸಾಕು ಭಕ್ತಿಯಂ. ಅದು ಹೆಂಗ? ಭಕ್ತಿಯಿಂದ, ಭಕ್ತಿಯಿಂದ, ಭಕ್ತಿಯಿಂದ. ಸುಮ್ಮನೆ ಶಿವ ಶಿವ ಅನ್ನೋದಲ್ಲ, ಸುಮ್ಮನೆ ನಾವು ಬಂದ್ವಿ, ನಾವು ಕೇಳಿದ್ವಿ, ನಾವು ಹಂಗ ಹೊಂಟಿವಿ ಅನ್ನೋದಲ್ಲ. ಮುಟ್ಟಿಸಬೇಕು ಭಕ್ತಿಯಿಂದ. ಏನಾದರೂ ನಾವು ಕಾಯ ವಾಚ ಮನಸ್ಸಿನಿಂದ
ಇಲ್ಲಿ ಭಕ್ತಿಯಿಂದ ಸಮರ್ಪಣೆ ಮಾಡಬೇಕಾಗ್ತದ. ಅದಕ್ಕೆ ಸರ್ವಜ್ಞ ಹೇಳಿದ, ಭಕ್ತಿಯಿಂದಲೇ ಮುಕ್ತಿ, ಭಕ್ತಿಯಿಂದಲೇ ಶಕ್ತಿ. ಭಕ್ತಿ ವಿರಕ್ತಿಯನ್ನ ಅಳಿದರೆ ಜಗದಲ್ಲಿ ಮುಕ್ತಿ ಇಲ್ಲೆಂದ ಸರ್ವಜ್ಞ. ಮುಕ್ತಿ ಇಲ್ಲ. ಹಾಗಾಗಿ ನಾವೇನು ಮಾಡಬೇಕು? ಭಕ್ತಿಯಿಂದ ನಾವು ಸಮರ್ಪಣ ಭಾವದಿಂದ ಅರ್ಪಿಸಬೇಕು. ಧನವನ್ನಾಗಲಿ, ದವಸ ಧಾನ್ಯಗಳಾಗಲಿ, ಏನೇ ಆಗಲಿ ಭಕ್ತಿಯಿಂದ. ಅದು ಜಾತ್ರೆ 18ಕ್ಕೆ ಇರಲಿ, ನಾವು ಈಗಲೇ ಮುಟ್ಟಿಸ್ಬೇಕು. ಅದು ಭಕ್ತಿ. ನಿನ್ನೆ ಶಾಲಾ ಎಲ್ಲ ಶಿಕ್ಷಕರು ಸಿಬ್ಬಂದಿಗಳು ಅಪ್ಪಗಳಿಗೆ ಫೋನ್ ಮಾಡಿದ್ರು. ಅಪ್ಪವರ ಮತ್ತೆ ಜಾತ್ರೆ ನಿಮಿತ್ತವಾಗಿ ನಾವು ಕಾಣಿಕೆಯನ್ನು ಸಲ್ಲಿಸಬೇಕು, ಕೊಡಬೇಕಲ್ಲ, ಮತ್ತೆ ಬರ್ತಾರೇನ್ರಿ ಇಸ್ಕೊಂಡು ಹೋಗಾಕಂತಂದ್ರು. ಇಲ್ಲ, ಮಠದೊಳಗೆ ಯಾರಿಲ್ಲ, ಮತ್ತು ನೀವೇ ಮುಟ್ಟಿಸಿಬಿಡ್ರಿ ಅಂತ ಅಪ್ಪಗಳು ಅಪ್ಪಣೆ ಮಾಡಿದರು. ನಿನ್ನೆ ಬಂದು ಕಾಣಿಕೆಯನ್ನು ಸಲ್ಲಿಸುವುದರು. ಅದು ಭಕ್ತಿ. ಹೇಳಿ ಕೇಳಿ ಪಡೆಯುವುದಲ್ಲ ಭಕ್ತಿ. ಮುಟ್ಟಿಸಬೇಕು, ನಾವೇ ಮುಟ್ಟಿಸಬೇಕು, ಸಮರ್ಪಿಸಬೇಕು. ಅದು ಭಕ್ತಿ. ಭಕ್ತಿಯೊಳಗ ಅಹಮ್ಮತೆ ಇರಬಾರದು. ನಾನು ಕೊಟ್ಟೆ, ನಾನು ಮಾಡಿದೆ, ನಾನೇ ನೀಡಿದೆ, ನಾ ಕೊಟ್ಟ ಮೇಲೆ ಆಯಿತು, ನಾನು ಅನ್ನುವಂಥದ್ದು ಭಕ್ತಿಯೊಳಗೆ ಇರಬಾರ್ದು. ನಾನು ಅನ್ನುವಂಥ ಅಹಮ್ಮತೆ ಆ ಭಕ್ತಿಯೊಳಗೆ ಇರಬಾರ್ದು. ಅದಕ್ಕೆ ಇಲ್ಲಿ ಐದಕ್ಕಿ ಲಕ್ಕಮ್ಮ ತನ್ನ ವಚನದೊಳಗೆ ಹೇಳ್ತಾಳೆ, ಮಾರಯ್ಯನ ಹೆಂಡತಿ ಐದಕ್ಕಿ ಲಕ್ಕಮ್ಮ ತನ್ನ ವಚನದೊಳಗೆ ಹೇಳ್ತಾಳೆ, ಏನು? ಗರ್ವದಿಂದ ಮಾಡಿದ ಭಕ್ತಿ ದ್ರವ್ಯದ ಕೇಡು. ಗರ್ವದಿಂದ ಮಾಡಿದ ಭಕ್ತಿ ದ್ರವ್ಯದ ಕೇಡು. ನೋಡಿ, ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ. ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ. ಮುಂದೆ ಹೇಳ್ತಾಳೆ, ಕೊಡದೆ ತ್ಯಾಗಿ ಎನಿಸಿಕೊಂಬುವುದು ಮುಡಿ ಇಲ್ಲದ ಶೃಂಗಾರ. ಮುಡಿ ಇಲ್ಲದ ಶೃಂಗಾರ. ನೋಡಿ, ಕೊಡದೆ ತ್ಯಾಗಿ ಎನಿಸಿಕೊಂಬುವುದು ಮುಡಿ ಇಲ್ಲದ ಶೃಂಗಾರ. ದೃಢವಿಲ್ಲದ ಭಕ್ತಿ ಅಡಿ ಒಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟದ ಭಕ್ತಿ. ಒಬ್ಬ ಶರಣೆ, ಒಬ್ಬ ಹೆಣ್ಣುಮಗಳು ವಚನವನ್ನು ಬರೆದಿಟ್ಲು. ಒಬ್ಬ ಶರಣೆ 12ನೇ ಶತಮಾನದೊಳಗ. ನಾವು ಮನಿ ಬಿಟ್ಟು 11 ದಿನ ಪ್ರವಚನ ಪುರಾಣ ನಡೆದದಲ್ಲ. ಈ 11 ದಿನ 24 ತಾಸಿನೊಳಗೆ 2 ತಾಸು ಮನಿ, ಟಿವಿ, ಗಂಡ ಹೆಂಡತಿ, ಮಕ್ಕಳು, ಸಂಸಾರದ ಜಂಜಾಟವನ್ನು ಬಿಟ್ಟು ಇಲ್ಲಿ ಪ್ರಭುಲಿಂಗೇಶ್ವರನ ಆವರಣದೊಳಗ ಬಂದು ಕುಳಿತುಕೊಂಡು ಕೇಳಾಕ ನಮಗೆ ಆಗ್ತಾ ಇಲ್ಲ. ಒಬ್ಬ ಶರಣೆ ವಚನವನ್ನು ಬರೆದಿಟ್ಟಿದ್ದಾಳೆ 12ನೇ ಶತಮಾನದೊಳಗೆ. ಇದು ಒಂದ ಅಲ್ಲ, ಸಾಕಷ್ಟು. ಅಕ್ಕ ಮಹಾದೇವಿ ಬರೆದಾಳ. ಬಸವಣ್ಣನ ಅಕ್ಕನಾಗಿರುವಂಥ ಅಕ್ಕ ನಾಗಲಾಂಬಿಕೆ ವಚನವನ್ನು ಬರೆದಾಳ. ಸತ್ಯಕ್ಕ ವಚನ ಬರೆದಾಳ. ಸೂಳೆ ಸಂಕವ್ಯ ವಚನ ಬರೆದಾಳ. ಇದೆಲ್ಲ ತಾಯಂದಿರು ನೀವು ತಿಳ್ಕೊಳ್ರಿ ಅಂತ ಹೇಳಕತ್ತೀನಿ. ಒಬ್ಬ ಹೆಣ್ಣುಮಗಳು ಮನಿ ಬಿಟ್ಟು ಬಂದು ಪುರಾಣವನ್ನು ಕೇಳಲಿಕ್ಕೆ ಆಗ್ತಾ ಇಲ್ಲ. ಇಷ್ಟೆಲ್ಲ ಶರಣೀಯರು 12ನೇ ಶತಮಾನದೊಳಗ ವಚನವನ್ನು ಬರೆದಿಟ್ಟರು. ಗರ್ವದಿಂದ ಮಾಡಿದ ಭಕ್ತಿ ದ್ರವ್ಯದ ಕೇಡು. ಆ ಭಕ್ತಿಯೊಳಗ ಗರ್ವ, ಅಹಂಕಾರ, ನಾನು ಅನ್ನುವಂಥದ್ದು ತುಂಬಿರಬಾರ್ದಂತ. ಈಗ ಪುರಾಣ ನಡೆದದಂತ ತಿಳ್ಕೊಂಡು ಬಹಳ ಅಹಮ್ಮಿನಿಂದ ನಾನು ಅನ್ನುವಂಥ ಅಹಂಕಾರದಿಂದ ಭಾವದಿಂದ ತುಂಬಿಕೊಂಡು ಬಂದು, ಸ್ವಾಮಿಗಳ ತೋಡ್ರಿ ನಂದೊಂದು 2,000 ರೂಪಾಯಿ ಅಂತಂದ್ರೆ ತೋಡ್ರಿ ಜಾತ್ರೆ ಮಾಡ್ರಿ. ಅಲ್ಲ, ಇದು ಪದ್ಧತಿ ಅಲ್ಲ, ಭಕ್ತಿ ಅಲ್ಲ. ಅಪ್ಪುಗಳ ನೀವು ಕೊಟ್ಟಿದ್ದನ್ನ ನಿಮಗೊಂದಿಷ್ಟು ಕೊಡ್ತಾ ಇದ್ದೀನಿ, ತಗೊಳ್ರಿ ಅಂತ ತಿಳ್ಕೊಂಡು ಹೇಳುವುದು ಭಕ್ತಿ. ಆ ಪ್ರಭುಲಿಂಗೇಶ ನಮಗೆ ಕೊಟ್ಟಾನ ಒಂದಿಷ್ಟು, ಅದರೊಳಗೆ ಒಂದಿಷ್ಟು ನಾನು ಕೊಡ್ತಾ ಇದ್ದೀನಿ ಅನ್ನುವಂಥದ್ದು ಏನೈತಲ್ಲ, ಇದು ಭಕ್ತಿ, ಇದು ಭಾವ, ಇದು ಭಕ್ತಿ ಅಂತದ್ದು.
ಭಕ್ತಿ ಅನಿಸಿಕೊಳ್ಳುವುದಿಲ್ಲ. ಮುಂದೆ ಹೇಳಿದ್ಲು ಲಕ್ಕಮ್ಮ, ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ. ನಡೆಯೂ ಇಲ್ಲ, ನುಡಿಯೂ ಇಲ್ಲ. ನಡೆದಂಗ ನುಡಿ ಇಲ್ಲ, ನುಡಿದಂತೆ ನಡೆ ಇಲ್ಲ. ಇವು ಎರಡು ಕೃತಿಯೊಳಗೆ ಇಲ್ಲ. ಏನು ಉಪಯೋಗ ಇಲ್ಲ, ಪ್ರಯೋಜನವಿಲ್ಲ. ನೋಡಿ, ಏನು ಉಪಯೋಗ ಇಲ್ಲ. ನಡೆ ಒಂದು ಕಡೆ, ನುಡಿ ಒಂದು ಕಡೆ. ನುಡಿದಂತೆ ನಡೀತಾ ಇಲ್ಲ, ನಡೆದಂತೆ ನುಡಿತಾ ಇಲ್ಲ, ಕೃತಿಯೊಳಗ ಇಲ್ಲ. ಹಾಗಾಗಿ ಭಕ್ತಿಯೊಳಗ ಬಹಳ ನಿರ್ಮಲವಾದ ಮನಸ್ಸಿನಿಂದ ಅದನ್ನ ಭಕ್ತಿಯನ್ನು ಮಾಡಬೇಕು. ನಾವು ಭಕ್ತಿಯನ್ನು ತೋರಿಸಬೇಕು. ನೋಡಿ, ಮುಂದೆ ಹೇಳಿದ್ಲು ಲಕ್ಕಮ್ಮ, ಕೊಡದೆ ತ್ಯಾಗಿ ಎನಿಸಿಕೊಂಬುವುದು ಮುಡಿ ಇಲ್ಲದ ಶೃಂಗಾರ ಅಂತ. ಕೊಟ್ಟೇ ಇಲ್ಲ, ಮಾಡೇ ಇಲ್ಲ, ಇಂಥ ಒಂದು ಕಾರ್ಯಕ್ರಮದೊಳಗ ಭಾಗವಹಿಸಿಲ್ಲ, ಸೇವೆ ಮಾಡಿಲ್ಲ, ಕೊಟ್ಟಿಲ್ಲ, ಸುಮ್ಮನೆ ತ್ಯಾಗಿ ಎನಿಸಿಕೊಳ್ಳೋದು. ನಾನು ಕೊಟ್ಟೆ ಅಂತ ಹೇಳ್ಕೊಂತ ಅಡ್ಡಾಡೋದು. ಹಂಗ ಮಾಡಿದ್ರ ಮುಡಿ ಇಲ್ಲದ ಶೃಂಗಾರ ಅಂತ. ಮುಡಿ ಇಲ್ಲದ, ಮುಡಿಯೇ ಇಲ್ಲ. ನಿಮಗಿರ್ತಾವ ನೋಡ್ರಿ, ಉದ್ದನೆ ಜಡಿಯನ್ನ ಏನು ಮಾಡ್ತೀರಿ, ಮುಡಿಯನ್ನು ಕಟ್ಟಿಕೊಳ್ತೀರಲ್ಲ, ಅದ್ರೊಳಗ ಹೂವನ್ನ ಮುಡಿಕೊಳ್ತೀರಿ ನೋಡ್ರಿ. ಉದ್ದನೆಯ ಕೂದಲು ಆ ಮುಡಿ ಇದ್ರ ಮುಡ್ಕೊಂಡ್ರೆ, ಹೂವನ್ನು ಮುಡ್ಕೊಂಡ್ರೆ ಚಂದ ಕಾಣಿಸ್ತದ. ಮತ್ತು ಉದ್ದನೆಯ ಕೂದಲು ಇಲ್ಲ, ಆ ಮುಡಿಯನ್ನು ತುಂಬಿಕೊಂಡಿಲ್ಲ, ಮತ್ತು ಹೂವ ಹೆಂಗೆ ಇಟ್ಕೊಳಕ್ ಬರ್ತದ? ಇಲ್ಲ, ಶೃಂಗಾರ ಅನಿಸ್ಕೊಳ್ಳೋದಿಲ್ಲ. ಮುಡಿ ಇಲ್ಲದ ಶೃಂಗಾರ ಅಂತ. ನೋಡಿ, ಹಾಗೆ ದೃಢವಿಲ್ಲದ ಭಕ್ತಿ ಅಡಿ ಒಡೆದ ಕುಂಭದೊಳಗ ಸುಜಲವ ತುಂಬಿದಂತೆ. ದೃಢವಿಲ್ಲದ ಭಕ್ತಿ, ಭಕ್ತಿಯೊಳಗ ದೃಢ ಇರಬೇಕು, ಸ್ಥಿರತೆ ಇರಬೇಕು. ಭಕ್ತಿಯೊಳಗ ದೃಢವಾದ ಸ್ಥಿರತೆ ಇರಬೇಕು, ವಿಶ್ವಾಸ ಇರಬೇಕು, ನಂಬಿಕೆ ಇರಬೇಕು. ಆ ಭಕ್ತಿಯೊಳಗ ಇಲ್ಲಿ ಸರಳತೆ, ಸೌಜನ್ಯತೆ, ಸಜ್ಜನಿಕೆ ಭಾವ ಇರಬೇಕಂತ. ಭಕ್ತಿಯೊಳಗ ಭಾವ ಇರಬೇಕು, ಸರಳತೆ, ಸೌಜನ್ಯತೆ, ಸಜ್ಜನಿಕೆಯ ಭಾವ ಇರಬೇಕು. ಆ ಭಕ್ತಿಯೊಳಗ ಹೊಯ್ದಾಟ ಇರಬಾರ್ದು. ಒಂದು ವೇಳೆ ಇತ್ತಂದ್ರ ಅಕ್ಕ ಅಲ್ಲಿ ಲಕ್ಕಮ್ಮ ಹೇಳಿದ್ಲಲ್ಲ, ಏನು ಹೇಳಿದ್ಲು? ಆ ದೃಢವಿಲ್ಲದ ಭಕ್ತಿ ಅಡಿ ಒಡೆದ ಕುಂಭದೊಳಗ ಸುಜಲವ ತುಂಬಿದಂತೆ. ಅಡಿ ಅಂದ್ರೆ ಆ ಕೆಳಗ ತಳ, ಆ ಕೊಡ, ಕುಂಭದ ಕೊಡ, ಆ ತಳ ಒಡೆದ ಆ ಕೊಡದೊಳಗ ಸುಜಲವ ತುಂಬಿದಂತೆ. ತಳನ ಗಟ್ಟಿಲ್ಲ, ತಳನೇ ಇಲ್ಲ. ಮತ್ತು ನೀರೆಷ್ಟಂತ ತುಂಬ್ತೀವಿ ನಾವು? ತುಂಬಲಿಕ್ಕೆ ಆಗ್ತದೇನು? ತಳನ ಇಲ್ಲ. ನೀರನ್ನು ಎಷ್ಟು ತುಂಬಿದ್ರು ಕೂಡ ಮತ್ತೆ ಕೆಳಗೆ ಬೀಳ್ತದ, ಸುಜಲವ ತುಂಬಿದಂತೆ. ಹಾಗಾಗಿ ಈ ಭಕ್ತಿಯೊಳಗೂ ಕೂಡ ಹೊಯ್ದಾಟ ಇರಬಾರ್ದು. ಈಗ ಒಂದು ಕೊಡದೊಳಗೆ ನೀರು ತುಂಬಿದೀವಿ ನಾವು, ನೀರು ತುಂಬಿವಿ. ನೀರು ತುಂಬಿದ ಮೇಲೆ ಒಂದು 5 ನಿಮಿಷ ಬಿಟ್ಟ ನಂತರ ನೋಡ್ರಿ, ಆ ಕೊಡದೊಳಗೆ ನೀರು ತುಂಬಿದಾಗ ಹೆಂಗೆ ಕಾಣಿಸ್ತದ? ಹೆಂಗೆ ಕಾಣಿಸ್ತದ? ಸ್ಥಿರವಾಗಿರ್ತದ ನೀರು. ಸುಮ್ಮನೆ ಒಂದೇ ಸ್ಥಿರವಾಗಿ ನಿಂತಿರ್ತದವ ಆ ಕೊಡದೊಳಗ. ಆ ಕೊಡದೊಳಗೆ ಒಂದು ಕಲ್ಲು ಎಸಿರಿ, ಏನಾಗ್ತದ? ನೀರು ಶೇಕ್ ಆಗ್ತದ, ಅಲೆಗಳು ಶುರುವಾಗ್ತವ, ನಡುಗ್ತದ. ಹಾಗಾಗಿ ಭಕ್ತಿಯೊಳಗ ಹೊಯ್ದಾಟ ಇರಬಾರ್ದು, ಭಕ್ತಿಯೊಳಗ ಹೊಯ್ದಾಟ ಇರಬಾರ್ದು. ಅಂತ ಭಕ್ತಿಯನ್ನು ಮಾಡಿದರೆ ಏನು ಪ್ರಯೋಜನವಿಲ್ಲ, ಪ್ರಯೋಜನವಿಲ್ಲ. ಕೊಡಲೋ ಬ್ಯಾಡೋ ಹೊಯ್ದಾಟ ಅಂತ. ಇದಕ್ಕೆ ಹೊಯ್ದಾಟ ಅಂತ. ಒಬ್ಬ ಪುರಾಣದೊಳಗೆ ಎಲ್ಲರೂ ಕಾಣಿಕೆಯನ್ನು ಬರೆಸ್ಲಿಕ್ಕತ್ತಿದ್ರು. ಜಾತ್ರೆಯ ನಿಮಿತ್ತವಾಗಿ ಪುರಾಣ ಏನು ಹಚ್ಚಿದ್ರಲ್ಲ, ಜಾತ್ರೆಗೆ ಹಿಂಗೆ ಪುರಾಣ ನಡೆದದ ಪಟ್ಟಿ ಬರೆಸ್ಲಿಕ್ಕತ್ತಿದ್ದ ಒಬ್ಬವ. ಅವ ಬರೆಸ್ಲಿಕ್ಕತ್ತಿದ್ದ, ಅವನ ಪಕ್ಕಕ್ಕಿದ್ದವ ಅಂದ, ಅಲ್ಲೋ ಇನ್ನೂ ಮುಂದದ ಜಾತ್ರೆ, ಈಗ ಯಾಕೆ ಇದು ಮಾಡ್ತಿ, ಈಗ ಯಾಕೆ ಕೊಡ್ತೀಯ ಅಂದ. ಇಲ್ಲ, ಈಗ ಮುಟ್ಟಿಸಿಬಿಡ್ಬೇಕಂತಂದು ಇವ ಕೊಟ್ಟ. 1001 ರೂಪಾಯಿ ಕಾಣಿಕೆಯನ್ನು ಸಲ್ಲಿಸಿದ, ದೇಣಿಗೆ. ಅವ ಅಂದ, ಮತ್ತು ಇವಾಗ ಕೊಟ್ಟಾನಂತ ತಿಳ್ಕೊಂಡು
ನಾನು ಕೊಳ್ಳೋ ಬೇಡೋ ಮುಟ್ಟಿಸ್ಲೋ ಬೇಡೋ ಕಾಣಿಕೆಯನ್ನ. ಇವನ ಒಳಗೆ ಶುರುವಾಯ್ತು ನೋಡ್ರಿ ಹೊಯ್ದಾಟ. ಇವನ ಒಳಗೆ ಶುರುವಾಯ್ತು ಹೊಯ್ದಾಟ. ಕೊಳ್ಳೋ ಬೇಡೋ. ಹಂಗ ಅಲ್ಲಿ ಯಾದಿಯ ಪಟ್ಟಿಯನ್ನು ಓದ್ತಾ ಇದ್ರು. ಅವರಿಷ್ಟು ಕೊಟ್ಟಾರ, ಇವರಿಷ್ಟು ಕೊಟ್ಟಾರ. 1001, 2001, 5001 ಹೀಗೆ ಕಾಣಿಕೆಯ ಕೊಟ್ಟಂತ ಭಕ್ತಾದಿಗಳ ಯಾದಿಯನ್ನು ಓದುತ್ತಾ ಇದ್ರು. ಇವನು ಕೊಳ್ಳೋ ಬೇಡ ಅಂತ ತಿಳ್ಕೊಂಡು ಹೊಯ್ದಾಟ ಹಿಂಗ ಇವತ್ತೊಂದು ದಿನ ಹೋಯ್ತು. ತೆಗದ ಮತ್ತು ಮರುದಿವ್ಸ ಕಿಶೆದೊಳಗ ಕಾಣಿಕೆಯನ್ನು ತೆಗದ, 2000 ನೋಟನ್ನು ತೆಗದ, 2000 ರೂಪಾಯಿ ಕೊಡ್ಬೇಕಂತ ತೆಗದ. ಮತ್ತು ಹೊಯ್ದಾಟ ಶುರುವಾಯಿತು. 2000 ಯಾಕೆ ಕೊಡ್ಬೇಕು, ಅವ ನಮ್ಮ ಗೆಳೆಯ 1001 ಕೊಟ್ಟಾನ, ಬ್ಯಾಡ ಅಂತ ತಿಳ್ಕೊಂಡು ಇನ್ನು ನಾಳೆ ಕೊಟ್ಟರೆ ಆತಾಳ ಅಂತಂದು ಹಿಂಗೆ ಹೊಂಟ. ದಿನ ಬರ್ತಿದ್ದ ಕಾಣಿಕೆಯನ್ನು ಹಿಂಗೆ ತೆಗಿತಿದ್ದ, ಕೊಳ್ಳೋ ಬೇಡೋ ಅಂತ ಹೀಗೆ ನಡೆದಿತ್ತು. ಒಂದು ದಿವಸ ಮಂಗಲ ಆಗುವ ಪ್ರಸಂಗವೇ ಬಂತು. ಇವ ಇನ್ನೂ ಕೊಟ್ಟಿದ್ದೇ ಇಲ್ಲ. ಕೊಳ್ಳೋ ಬೇಡ ಅಂತ ತಿಳ್ಕೊಂಡು ಹಿಂಗ ನಡೀತದು. ಕೊಳ್ಳೇ ಇಲ್ಲ, ಕಾಣಿಕೆಯನ್ನು ಸಲ್ಲಿಸಲೇ ಇಲ್ಲ. ಕೊಳ್ಳೇ ಇಲ್ಲ, ಹೆಂಗೆ ಮಾಡಬೇಕು? ಮಂಗಳಾರತಿ ತಾಟ ಬಂತು ನೋಡ್ರಿ. ಮಂಗಲ ಆದಮೇಲೆ ಇವ 2000 ರೂಪಾಯಿ ನೋಟ್ ತಗೊಂಡು ಬಂದು ಕೊಳ್ಳೋ ಬೇಡ ಅಂತ ತಿಳ್ಕೊಂಡು 1000 ಕೊಟ್ಟರೆ ಆಯ್ತಾಳ, 1500 ಕೊಟ್ಟರೆ ಆಯ್ತಾಳ, 500 ರೂಪಾಯಿ ಕೊಟ್ಟರೆ ಆತಾಳ, 250 ರೂಪಾಯಿ ಸಲ್ಲಿಸಿದ್ರೆ ಆತಾಳ ಅಂತಂದು ಹಿಂಗ ಆಲೋಚನೆ ಮಾಡಿ ಹೊಯ್ದಾಟ ಮಾಡಿಕೊಂತ ಬಂದ. ಮಂಗಲ ಸಮಯಕ್ಕೆ ಬಂದ, ಮುಟ್ಟಿಸ್ಲೇ ಇಲ್ಲ. ಮಂಗಳಾರತಿ ತಾಟ ಬಂತು ಮಂಗಲ ಆದ ಮೇಲೆ. ಅದ್ರೊಳಗ ಏನು ಮಾಡಿದ? ಮಂಗಳಾರತಿ ತಾಟ ಬಂದಾಗ, ಸಮೀಪ ಬಂದಾಗ ಅದ್ರ ಒಳಗ ಒಂದು 11 ರೂಪಾಯಿ ಹಾಕಿದಂತ ನೋಡ್ರಿ. ಕೊಡ್ಬೇಕನ್ನುವಂಥ ಮನಸ್ಸು 2000 ರೂಪಾಯಿ ಇಟ್ಕೊಂಡು ಬಂದಾನ, ಕೊನೆಗೆ 11 ರೂಪಾಯಿ ಹಾಕ್ಯಾನ. ಭಕ್ತಿ ಏನಿದು? ಅಲ್ಲ. ಆ ಭಕ್ತಗ ಹೊಯ್ದಾಟ ಇರಬಾರ್ದು. ಭಕ್ತಿಯೊಳಗೂ ಸಹಿತ ನಾವು ಏನು ಮಾಡ್ತೀವಿ? ಜಿಪುಣತನ ಮಾಡ್ತೀವಿ ಭಕ್ತಿಯನ್ನು ಸಲ್ಲಿಸುವುದರೊಳಗೆ. ಭಕ್ತಿಯೊಳಗೂ ಸಹಿತ ಜಿಪುಣತನದಿಂದ ನಡ್ಕೊಳ್ತೀವಿ ನಾವು. ಭಕ್ತಿಯೊಳಗೆ ಹೆಂಗಂತ ಕೇಳ್ತೀರೇನು? ಒಬ್ಬವ ದಲಾಲಿ ಅಂಗಡಿಯ ಮಾಲೀಕ, APMC ಮಾರ್ಕೆಟಿನೊಳಗ ದಲಾಲಿ ಅಂಗಡಿ ಇತ್ತು. ಅಕ್ಕಿ ಅಂಗಡಿ, ಅಡಿಕೆ ಅಂಗಡಿ, ದಲಾಲಿ ಅಂಗಡಿ ಇತ್ತು. ಇವ ವ್ಯಾಪಾರಿ ಮಾಲೀಕ ನಿತ್ಯವೂ ಕೂಡ ಬೆಳಿಗ್ಗೆ ಎದ್ದು ಸ್ನಾನವನ್ನು ಮುಗಿಸಿ, ಆ ದಲಾಲಿ ಅಂಗಡಿ ಮಾಲೀಕ ದಿನಾಲು ನಿತ್ಯವೂ ಕೂಡ ಎದ್ದು ಸ್ನಾನವನ್ನು ಮುಗಿಸಿ ಮನೆಯೊಳಗ ಪೂಜೆಯನ್ನು ಮುಗಿಸಿ ಊದು ಕಡ್ಡಿ ಬತ್ತಿಯನ್ನು ಹಚ್ಚಿ ಬೆಳಗಿ ಮತ್ತೆ ಏನು ಮಾಡ್ತಿದ್ದ? ಪ್ರಸಾದವನ್ನು ಮಾಡಿ ಊಟವನ್ನು ಮುಗಿಸಿಕೊಂಡು ಮತ್ತೆ ಅಂಗಡಿಗೆ ಬರ್ತಿದ್ದ. ಅಂಗಡಿಯ ಬಾಗಿಲವನ್ನು ತೆಗೆದು ಸ್ವಚ್ಛ ಮಾಡಿ ಮತ್ತೆ ಅಲ್ಲಿ ಅಂಗಡಿಯೊಳಗ ದೇವರ ಫೋಟೋಗಳನ್ನು ಪೂಜೆಯನ್ನು ಮಾಡಿ ಅಲ್ಲಿ ಕೂಡ 2 ಊದುಬತ್ತಿಯನ್ನು ಹಚ್ಚಿ ಬೆಳಗಿ ಏನು ಮಾಡ್ತಿದ್ದ? ಆರಿಸಿಬಿಡ್ತಿದ್ದವನ್ನ. ಇಲ್ಲಿ ಮನೆಯೊಳಗನು ನಿತ್ಯವೂ ಕೂಡ ಪೂಜೆಯನ್ನು ಮಾಡಿ 2 ಊದುಬತ್ತಿಯನ್ನು ಹಚ್ಚಿ ಆರಿಸಿಬಿಡ್ತಿದ್ದ. ಆರಿಸಿ ಮತ್ತೆ ಅಂಗಡಿಗೆ ಬರ್ತಿದ್ದ. ಇಲ್ಲಿ ಏನು ಮಾಡ್ತಿದ್ದ? ಇಲ್ಲಿ ಪೂಜೆಯನ್ನು ಮಾಡಿ 2 ಊದುಬತ್ತಿಯನ್ನು ಹಚ್ಚಿ ಇಲ್ಲಿ ಆರಿಸ್ತಿದ್ದ. ಅಂಗಡಿ ವ್ಯಾಪಾರ ಶುರುವಾಗ್ತಿತ್ತು. ಹಿಂಗ ನಡೀತು. ಒಂದು ದಿನ ಲೇಟಾಗಿ ಎದ್ದ. ಹೇಳ್ಬೇಕಾದ್ರೆ ಮನೆಯೊಳಗ ಲೇಟಾಗಿ ಎದ್ದ ನಾನು ತಿಳ್ಕೊಂಡು ಸರಸರನೆ ಸ್ನಾನವನ್ನು ಮುಗಿಸಿ ಪೂಜೆಯನ್ನು ಮುಗಿಸಿ ಆ 2 ಊದುಬತ್ತಿಯನ್ನು ಹಚ್ಚಿ ಮತ್ತ ಏನು ಮಾಡಿದ? ಆರಿಸ್ಲಿಲ್ಲ. ಅವಸರದೊಳಗಿದ್ನಲ್ಲ, ಆರಿಸ್ಲಿಲ್ಲ. ಏನು ಮಾಡಿದ? ಊಟವನ್ನು ಮುಗಿಸ್ಕೊಂಡು ಅಂಗಡಿಗೆ ಬಂದ್ಬಿಟ್ಟ. ಹಂಗೆ ಸುಮ್ಮನೆ. ಯಾಕೆ? ಸಮಯ ಆಗ್ಯದ, ಟೈಮ್ ಆಗ್ಯದ. ಈ ಅಂಗಡಿಗೆ ಬಂದು ಏನು ಮಾಡಿದ? ಮತ್ತೆ ಆ ಬಾಗಿಲನ್ನು ತೆಗೆದು ಪೂಜೆಯನ್ನು ಮಾಡಿದ. ಸ್ವಚ್ಛ ಮಾಡಿ ಬಾಗಿಲ ಆ ಫೋಟೋವನ್ನು ಪೂಜೆ ಮಾಡಿದ.
ಪೂಜೆ ಮಾಡಿ ಈ 2 ಊದುಬತ್ತಿಯನ್ನು ಹಚ್ಚಿ ಬೆಳಗಾಕತನ ಬೆಳಗಿ ಇಡುವಾಗ ಆರಿಸುವಾಗ ಏನು ಮಾಡಿದ, ಮನೆಯಾಗ ಹಚ್ಚಿಟ್ಟಿರುವಂತಹ ಊದುಬತ್ತಿ ನೆನಪಾಯ್ತು ಅವನಿಗೆ. ಇಲ್ಲೇನು ಬೆಳಗಕತ್ತಿದ್ನಲ್ಲ ಅಂಗಡಿಯೊಳಗ, ಆ ಸಮಯದೊಳಗೆ ಮನೆಯೊಳಗ ಹಚ್ಚಿಟ್ಟಿರುವಂಥ ಊದುಬತ್ತಿ ನೆನಪಾಯ್ತು ಇವನಿಗೆ. ಆರಿಸ್ಲೇ ಇಲ್ಲಲ್ಲ, ಹಂಗ ಬಂದಲ್ಲ ನಾನು. ಆ 2 ಊದುಬತ್ತಿಯನ್ನು ಆರಿಸ್ಲಿಲ್ಲ, ಹಂಗ ಬಂದೆ ಅಂತ ತಿಳ್ಕೊಂಡು ಈ 2 ಊದುಬತ್ತಿಯನ್ನು ಹಚ್ಚಿ ಹಂಗ ಇಟ್ನಂತ. ಎಲ್ಲಿ? ಇಲ್ಲಿ ಅಂಗಡಿಯೊಳಗೆ ಹಾಗ ಇಟ್ಟು ಓಡೆ ಬಂದಂತ ಮತ್ತೆ ಮನೆಗೆ. ಓಡೋಡಿ ಮನೆಗೆ ಬಂದು ಬರಕತನ ಸೊಸಿ ಬಾಗಿಲದೊಳಗೆ ನಿಂತಾಳ. ಗೊತ್ತಿತ್ತಕಿ ಮಾವ ಬರ್ತಾನ. ಬಾಗಿಲದೊಳಗೆ ನಿಂತಾಳ ಸೊಸಿ. ಇವ ಓಡೋಡಿ ಬಂದ. ಯವ್ವ ಸೊಸಿಯ ಸಗಿ ಅಂದ. ಯವ್ವ ಮಾವ ಯಾಕ ಇಷ್ಟ್ಯಾಕೆ ಅವಸರ? ಸೊಸಿಯ ಬೆಳಿಗ್ಗೆ ಎದ್ದು ಸ್ನಾನವನ್ನು ಮಾಡಿ ಪೂಜೆಯನ್ನು ಮಾಡಬೇಕಾದ್ರೆ ನಾನು ದಿನಾಲು ಆರಿಸಿ ಹೋಗ್ತಿದ್ದೆ. 2 ಊದುಬತ್ತಿಯನ್ನು ಆರಿಸಿಲ್ಲ ಇವತ್ತ, ಹಂಗ ಹೋಗ್ಬಿಟ್ಟಿನಿ ಅವಸರದಿಂದ ಅಂತಂದ. ಮಾವ, ನಾನು ಇಷ್ಟು ವರ್ಷ ಆಯಿತು ನಿಮ್ಮ ಮನೆಗೆ ಸೊಸಿಯಾಗಿ ನಡೀಲಿಕ್ಕೆ ಬಂದು, ನಿಮ್ಮ ಮಗನ ಹೆಂಡತಿಯಾಗಿ ಯಾವಾಗ ನಾನು ಒಳಗೆ ಬಂದೀನಲ್ಲ ಸೊಸಿಯಾಗಿ, ನಿಮ್ಮ ಕಲ್ಯಾಣದ ಗುಣಗಳು ನನಗೆ ಆವಾಗ ಗೊತ್ತಾಗ್ಯಾವು. ನೀವೇನು ಮನೆಯಿಂದ ಹೆಜ್ಜೆಯನ್ನು ಹೊರಗಿಟ್ಟು ಹೋದ್ರಲ್ಲ, ಅವಾಗ ಆರಿಸ್ಬಿಟ್ಟು ನಾನು ಅನ್ಲಕ್ಕೆ ಸೊಸಿ. ಮಾವನಿಗೆ ತಕ್ಕ ಸೊಸಿ. ನೀವೇನು ಹೊರಗೆ ಹೆಜ್ಜೆ ಇಟ್ಟಿರಲ್ಲ, ಅವಾಗ ಆರಿಸಿನನ್ಲಕ್ಕೆ ಸೊಸಿ ಅಂದ್ರೆ ನೀನು ನೋಡು, ನಿನ್ನಂಗೆ ಇರ್ಬೇಕಂದ್ಲ ಅದು ಮಾವ. ಅಲ್ರಿ ಮಾವ, ಮತ್ತು ನೀವು ಅಷ್ಟು ದೂರದಿಂದ ಮತ್ತು ಇಷ್ಟು ಓಡಿ ಬಂದಿರಲ್ಲ, ಮತ್ತು ನಿಮ್ಮ ಕಾಲು ಸವದಿಲ್ಲೇನಂದ, ನಿಮ್ಮ ಹಾಕ್ಕೊಂಡಿರುವಂಥ ಪಾದರಕ್ಷೆ, ಹಾಕ್ಕೊಂಡಿರುವಂಥ ಚಪ್ಪಲಿ ಸವದಿಲ್ಲೇನಂತ ಕೇಳಿದ್ಲು ಸೊಸಿಯ. ನೀನು ಹಿಂಗೆ ಕೇಳ್ತಿ ಅಂತ ತಿಳ್ಕೊಂಡು ನಾ ಕಿಶೆದಾಗ ಇಟ್ಕೊಂಡು ಬಂದಿನಂತ ತೋರಿಸಿದ್ನಂತ ನೋಡ್ರಿ. ಕಿಶೆದಾಗ ಇಟ್ಕೊಂಡು ಬಂದಾನ ಚಪ್ಪಲಿಯನ್ನು. ಏನು ಭಕ್ತಿ. ಅಷ್ಟರೊಳಗ ಆ ಅಂಗಡಿಯೊಳಗ ಕೆಲಸದ ಆಳು ಓಡೋಡಿ ಬಂದ. ಏನು ದನಿಗಳ, ನೀವೇನು ಹಚ್ಚಿಟ್ಟಿದ್ರಲ್ಲ ಊದಿನ ಕಡ್ಡಿ, ಅದು ಕೆಳಗೆ ಬಿದ್ದು ಗಾದಿಗೆ ಬಿದ್ದು ಹತ್ತಿ ಉರಿಯಾಕತ್ತದ, ಅಂಗಡಿ ಹತ್ತಿ ಉರಿಯಾಕತ್ತದ ಅಂತಂದು ಬಂದು ಸುದ್ದಿ ತಗೊಂಡು ಬಂದ. ಏನು ಮಾಡ್ತಿ? 2 ಊದಿನ ಕಡ್ಡಿ, 2 ಊದುಬತ್ತಿಯ ಸಲುವಾಗಿ ಅಂಗಡಿಯನ್ನು ಸುಟ್ಟುಕೊಂಡ. ಇದು ಭಕ್ತಿ ಅಂತಾರೆ? ಭಕ್ತಿ ಅಲ್ಲ ಇದು. ಆ ಭಕ್ತಿಯೊಳಗೂ ಸಹಿತ ಇಷ್ಟೊಂದು ಜಿಪುಣತನದಿಂದ ನಾವು ಭಕ್ತಿಯನ್ನು ಮಾಡ್ತೀವಿ ನೋಡ್ರಿ. ಹಾಗಾಗಿ ಭಕ್ತಿಯೊಳಗ ವಿಶ್ವಾಸ, ನಂಬಿಕೆ, ಪ್ರೀತಿ, ಕರುಣೆ ಇವೆಲ್ಲವೂ ತುಂಬಿರ್ಬೇಕಂತ. ಭಕ್ತಿ ಅನ್ನುವಂಥದ್ರೊಳಗ ದುರಹಂಕಾರ ಇರಬಾರ್ದು, ಗರ್ವ ಇರಬಾರ್ದು, ಸೊಕ್ಕುತನ ಇರಬಾರ್ದು. ಅದಕ್ಕೆ ಪುಟ್ಟರಾಜ ಕವಿಗಳು ತಮ್ಮ ವಚನದೊಳಗ ಮತ್ತೊಂದು ವಚನದೊಳಗ ಬರೀತಾರೆ, ನಾನು ಮಾಡಿದೆ ನಾನು ನೀಡಿದೆ ಎಂಬ ಹಮ್ಮಿನೊಳಗೆ ಸಿಕ್ಕು ಬಳಲಿದೆ ನೋಡ. ನಾನೇ ಮಾಡಿದೆ ನಾನೇ ನೀಡಿದೆ ಅನ್ನುವಂಥ ಹಮ್ಮಿನೊಳಗೆ ಸಿಕ್ಕು ನಿಮ್ಮನ್ನ ಮರೆತಿಹೇನಯ್ಯ ಅಂತ ಹೇಳ್ತಾರೆ ನೋಡಿ. ನಾನೇ ಮಾಡಿದೆ ನಾನೇ ನೀಡಿದೆ ನಾನೇ ಕೊಟ್ಟೆ. ಭಕ್ತಿಯೊಳಗ ನಾನು ಕೊಟ್ಟೆ ನಾನು ಮಾಡಿದೆ ಅನ್ನುವಂಥ ಅಹಮ್ಮತೆ ಇರಬಾರ್ದು. ಒಬ್ಬವ ಮಠಕ್ಕೆ ಫ್ಯಾನ್ ಕೊಡಿಸಿದ್ದಂತ. ಇಲ್ಲೇನು ಹಾಕ್ಯಾರ ನೋಡ್ರಿ ಮೇಲೆ, ಫ್ಯಾನ್ ಕೊಡಿಸ್ಯಾನಲ್ಲ, ಆ ಫ್ಯಾನಿನ ಪ್ರಸಂಗ ಬಂದೈತಂತ ತಿಳ್ಕೊಂಡು ಬಟನ್ ಹಾಕಕತ್ತಾರ ನೋಡ್ರಿ. ಅವ ಫ್ಯಾನ್ ಕೊಡಿಸ್ಯಾನ, ಹಿಂಗೆ ಪುರಾಣ ನಡೆದಿತ್ತು, ಶೆಕೆ ಆಗಾಕತ್ತಿತ್ತು. ಬ್ಯಾಸಿಗೆ ದಿವಸ ನಾವು ಹೇಳಿದ್ವಿ, ಅಲ್ಲೋ ಇಷ್ಟೆಲ್ಲ ಹುಳ ಬರಾಕತ್ತವು, ಶೆಕೆ ಆಗಾಕತ್ತದ, ಫ್ಯಾನ್ ಹಚ್ಚಂದ್ವಿ. ಹೋಗಿ ಫ್ಯಾನಿನ ಬಟನ್ ಹಾಕಿದ, ಅದು ತಿರ್ಗಕತ್ತು ಫ್ಯಾನು. ಅಲ್ಲೊಬ್ಬವ ಅವ ಏನು ಕೊಡಿಸಿದ್ನಲ್ಲ ಅವ ಬಂದು ಮತ್ತೆ ಬಟನ್ ಆಫ್ ಮಾಡಿದ್ ನೋಡ್ರಿ. ಕೊಟ್ಟವ ಆಫ್ ಮಾಡಿದ.
ಅಲ್ಲೋ ನಾನಂದೆ ಯಾಕೋ ಯಪ್ಪ ಶೆಕಿ ಆಗಕತ್ತದ ಅಂದೆ. ಇಲ್ಲಾಡ್ರಿ ನೀವು ಪುರಾಣ ಹೇಳ್ರಿ. ಮತ್ತೆ ಹೇಳಿದ ಬಟನ್ ಹಾಕೋ ಯಪ್ಪ ಅಂದೆ. ಮತ್ತೆ ಹೋಗಿ ಬಟನ್ ಹಾಕಿದ. ಇವ ಮತ್ತೆ ಕೊಡಿಸಿದವ ಬಂದು ಎದ್ದು ಬಂದು ಮತ್ತೆ ಆಫ್ ಮಾಡಿದ. ನಾ ಕೇಳಿದೆ ಯಾಕೋ ಏನಾಗಕತ್ತದ ನಿನಗೆ, ಫ್ಯಾನ್ ಹಚ್ಚಿದ್ರೆ ನಿನಗೇನು ಆಗಕತ್ತದ, ಯಾಕೆ ಹಿಂಗೆ ಮಾಡಕತ್ತಿ ಅಂತ ಕೇಳಿದೆ. ಅಲ್ರಿ ಶಾಸ್ತ್ರಿಗಳ ಸ್ವಾಮಿಗಳ, ನಾವು ಫ್ಯಾನ್ ಕೊಡಿಸಿದ್ದು ಎದಕ್ಕೆ ಹಚ್ಚಾಕಂದೆ. ಇಲ್ರಿ, ನಾವು ಫ್ಯಾನ್ ಕೊಡಿಸೀವಿ, ಆ ಫ್ಯಾನಿನೊಳಗೆ ನನ್ನ ಹೆಸರು, ನಮ್ಮ ಅಪ್ಪನ ಹೆಸರು, ನನ್ನ ಮಕ್ಕಳ ಹೆಸರನ್ನು ಬರೆದೀವಿ. ಮತ್ತು ನೀವು ಹಚ್ಚಿದ್ರೆ ಅದು ಕಾಣಬೇಕಲ್ಲ, ನೀವು ಫ್ಯಾನ್ ಅದು ಕಾಣಬೇಕಲ್ಲ, ಕಾಣೋದಿಲ್ಲ, ಅದಕ್ಕೆ ಆಫ್ ಮಾಡೀನಿ ಅಂದ್ ನೋಡ್ರಿ. ಫ್ಯಾನ್ ಹಚ್ಚಿದ್ರೆ ಅವು ಅಲ್ಲಿ ಬರೆದಿರುವಂಥ ಹೆಸರುಗಳು ಕಾಣೋದಿಲ್ಲ, ಅದಕ್ಕೆ ಆಫ್ ಮಾಡಿನ ಅಂತ ಹೇಳ್ತಾನೆ. ಇದು ಭಕ್ತಿ ಅಲ್ಲ, ಭಕ್ತಿ ಅಲ್ಲ. ಕೊಟ್ಟ ಮೇಲೆ ಮರೆತು ಬಿಡಬೇಕು. ನಾವು ದಾನವನ್ನ ಧರ್ಮವನ್ನ ಮಾಡಿದ ಮೇಲೆ ಮರೆತು ಬಿಡಬೇಕು. ನಾನೇ ಕೊಟ್ಟಿದೆ, ನಾನೇ ಮಾಡಿದೆ ಹೇಳ್ಕೊಂತ ಅಡ್ಡಾಡೋದಲ್ಲ, ಹೇಳ್ಕೊಂತ ಅಡ್ಡಾಡೋದಲ್ಲ. ಕೊಟ್ಟ ಮೇಲೆ ಮರೆತು ಬಿಡೋದು ಅದನ್ನು. ಒಳ್ಳೆಯ ಕೆಲಸ ಕಾರ್ಯಗಳಿಗೆ, ಸತ್ಕಾರ್ಯಗಳಿಗೆ, ಇಂಥ ಪುರಾಣ ಪುಣ್ಯ ಕಥೆಗಳು ನಡೆದಾಗ ನಾವೇನು ದಾನ ಧರ್ಮವನ್ನು ಮಾಡ್ತೀವಲ್ಲ, ಕೊಟ್ಟ ಮೇಲೆ ಮರೆತು ಬಿಡೋದು, ಮರೆತು ಬಿಡೋದು. ಅದನ್ನೇ ಹಗಲೆಲ್ಲ ಹೇಳೋದಲ್ಲ, ಅದು ಭಕ್ತಿ ಅನ್ನಿಸಿಕೊಳ್ಳುವುದಿಲ್ಲ. ಹಾಗಾಗಿ ಅಂತಹ ಭಕ್ತಿವಂತರನ್ನ ಎಲ್ಲಿ ಆಕಾಶದ ಮಾರ್ಗವಾಗಿ ಇಲ್ಲಿ ನೋಡುತ್ತಾ ನೋಡುತ್ತಾ ಪಾರ್ವತಿ ದೇವಿ ಸಂಚಾರವನ್ನು ಮಾಡ್ತಾ, ಇಲ್ಲಿ ಭಕ್ತಿವಂತರು ಯಾರಿದ್ದಾರೆ, ಭಕ್ತಿವಂತ ಮನೆತನ ಎಲ್ಲಿಯದ, ಯಾವ ಗ್ರಾಮದೊಳಗದ ಅಂತ ತಿಳ್ಕೊಂಡು ಇಲ್ಲಿ ಸುತ್ತಾಡ್ತಾ ಬರ್ತಾ ಇದ್ದಾಳೆ ಪಾರ್ವತಿ ದೇವಿ, ಸುತ್ತಾಡ್ತಾ ಬರ್ತಾ ಇದ್ದಾಳೆ. ನೋಡ್ರಿ, ಭಕ್ತಿವಂತ ಯಾರಿದಾರ ಹುಡುಕಾಕತ್ತಾಳ. ಭಕ್ತಿವಂತ ಸದ್ಭಕ್ತರು ಯಾರಿದಾರ ಅಂಥವರ ಮನೆಯೊಳಗೆ ನಾನು ಹುಟ್ಟಬೇಕು. ಸಂಕಲ್ಪ ಹೆಂಗದ ನೋಡ್ರಿ. ಅದಕ್ಕೆ ಭಕ್ತನಿಗೂ ಭಗವಂತನಿಗೂ ನೇರ ಸಂಬಂಧವನ್ನು ಕಲ್ಪಿಸುವಂಥ ಘಟ್ಟ ಸೇತುವೆ ಯಾವುದಪ್ಪ ಅಂತಂದ್ರೆ ಭಕ್ತಿ. ಭಕ್ತಿ ಭಕ್ತನಿಗೆ ಮತ್ತು ಭಗವಂತನಿಗೆ, ಭಕ್ತನಿಗೆ ಮತ್ತು ಭಗವಂತನಿಗೆ ನೇರವಾಗಿರುವಂಥ ಸಂಬಂಧವನ್ನು ಕಲ್ಪಿಸುವಂಥ ಸೇತುವೆ, ಅದೊಂದು ಮಹತ್ತರವಾಗಿರುವಂಥ ಘಟ್ಟದ ಸೇತುವೆ ಯಾವುದಪ್ಪ ಅಂತಂದ್ರೆ ಅದುವೇ ಭಕ್ತಿ. ಭಕ್ತಿ. ಅದಕ್ಕೆ ಬಸವಣ್ಣ ಭಕ್ತಿ ಭಂಡಾರಿ ಅಂತ ಅನಿಸ್ಕೊಂಡ. ಬಸವಣ್ಣ ಭಕ್ತಿ ಭಂಡಾರಿ ಅನಿಸಿಕೊಂಡ. ತನ್ನ ವಚನದೊಳಗೆ ಬರೀತಾನ, ಭಕ್ತಿ ಇಲ್ಲದ ಬಡವ ನಾನಯ್ಯ, ಭಕ್ತಿ ಇಲ್ಲದ ಬಡವ ನಾನಯ್ಯ. ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ. ಎಲ್ಲ ಪುರಾತನರು ನೆರೆದು ಭಕ್ತಿಯ ಭಿಕ್ಷವಾನ್ ಇತ್ತೊಡೆ ಎನ್ನ ಪಾತ್ರೆ ತುಂಬಿತ್ತು ನೋಡ ಕೂಡಲ ಸಂಗಮ ದೇವ. ನೋಡಿ, ಭಕ್ತಿ ಇಲ್ಲದ ಬಡವ ಅಂತ ಅನ್ಕೊಳ್ತಾನ. ಎಷ್ಟೊಂದು ಭಕ್ತಿವಂತ ಬಸವಣ್ಣ. ಭಕ್ತನೆಂಬೆನು ಬಸವಣ್ಣನ. ನೋಡಿ, ಭಕ್ತನೆಂಬೆನು ಬಸವಣ್ಣನ. ಆ ರೀತಿಯಾಗಿ ಭಕ್ತಿವಂತನಿಂದ ಬಸವಣ್ಣ ಬೇಡಿಕೊಂಡ ಭಕ್ತಿ ಇಲ್ಲದ ಬಡವ ನಾನಯ್ಯ. ಕಕ್ಕಯ್ಯನ ಮನೆಯೊಳಗೆ ಹೋಗಿ ಬೇಡಿದ, ಚೆನ್ನಯ್ಯ ಮಾದಾರ ಚೆನ್ನಯ್ಯನ ಮನೆಯೊಳಗೆ ಹೋಗಿ ಬೇಡಿಕೊಂಡ, ದಾಸಯ್ಯನ ಮನೆಯ ಹೋಗಿ ಬೇಡಿಕೊಂಡ, ಅಂಗಳದ ಮುಂದೆ ಹೋಗಿ. ಎಲ್ಲ ಪುರಾತನರು ಸೇರಿಕೊಂಡು ಅವನ ಭಕ್ತಿಯ ಭಿಕ್ಷೆಯನ್ನ ಅವನ ಪಾತ್ರೆಯೊಳಗೆ ಹಾಕಿದ್ರಂತ. ಅವನ ಪಾತ್ರೆ ತುಂಬಿತ್ತು. ಭಕ್ತಿ ಅನ್ನುವಂಥದ್ದು ಇನ್ನೂ ತುಂಬಿತಂತ. ನೋಡಿ, ಭಕ್ತಿ ಎನ್ನುವಂಥದ್ದು ಬಹಳ ಮಹತ್ತರವಾಗಿರುವಂಥದ್ದು, ಭಕ್ತಿಯಿಂದ ನಡೆದುಕೊಳ್ಳುತ್ತದೆ. ಹಾಗಾಗಿ ಇಲ್ಲಿ ರಾಯಚೂರ ಜಿಲ್ಲೆ ಮಾನ್ವಿ ತಾಲೂಕು ಜವಳಗೇರಿ ತಿಮ್ಮಾಪುರ ಅನ್ನುವಂಥ ಗ್ರಾಮವನ್ನ ಇಲ್ಲಿ ಆಯ್ಕೆ ಮಾಡಿಕೊಂಡು ಪಾರ್ವತಿ ದೇವಿ ಆ ಗ್ರಾಮದೊಳಗೆ ನಿಂತುಕೊಂಡಿದ್ದಾಳ. ಇದು ಭಕ್ತಿಯ ತಾಣವಾಗಿರುವಂಥದ್ದು. ಯಾವುದು? ಜವಳಗೇರ ತಿಮ್ಮಾಪುರ ಅನ್ನುವಂಥ ಗ್ರಾಮ, ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು. ಇದು ಭಕ್ತಿಯ ತಾಣ ಅಂತ ತಿಳ್ಕೊಂಡು
ಇಲ್ಲಿ ಸದ್ವಿಚಾರ ಸದಾಚಾರ ಸದಾವಕಾಲ ಶಿವನಾಮ ಹರನಾಮವನ್ನ ಸ್ಮರಣೆಯನ್ನ ಮಾಡುವಂತ ತಾಣ. ಸದ್ಭಕ್ತ ಸಂಪನ್ನ ಸದ್ಗುಣಿಗಳಾಗಿರುವಂತಹ ಇಲ್ಲಿ ಮೌನೇಶ್ವರ, ಮೌನೇಶ. ನೋಡ್ರಿ, ಯಾವ ಒಂದು ಸಮಾಜ, ಯಾವ ಒಂದು ಕುಲದಲ್ಲಿ ಇಲ್ಲಿ ಹುಟ್ಟಿ ಬರ್ತಾಳೆ, ಯಾವುದಪ್ಪ ಅಂತಂದ್ರೆ ಇಲ್ಲಿ ವಿಶ್ವಕರ್ಮ ಅನ್ನುವಂತಹ ಸಮಾಜದೊಳಗೆ, ಆ ಮನೆತನದೊಳಗ, ವಿಶ್ವಕರ್ಮ ಅನ್ನುವಂತಹ ಮನೆತನದೊಳಗ, ಆ ಸಮಾಜದೊಳಗ ಏನು ಮಾಡಬೇಕು? ನಾನು ಜನಿಸಬೇಕು, ಜನಿಸಬೇಕು. ಈ ಪಾರ್ವತಿ ದೇವಿ ಸದ್ಭಕ್ತ ಸಂಪನ್ನ ಸದ್ಗುಣಿಗಳಾಗಿರುವಂತಹ ಇಂಥ ಮನೆತನದೊಳಗ, ವಿಶ್ವಕರ್ಮ ಕುಲದಲ್ಲಿ, ಸಮಾಜದಲ್ಲಿ ನಾನು ಜನಿಸಿ ಬರಬೇಕು, ಜನಿಸಿ ಬರಬೇಕು. ಇಲ್ಲಿ ಭಕ್ತಿಯಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ ಬದುಕನ್ನ, ಜೀವನವನ್ನ ಕಳೆಯುವಂತ ಸದ್ಭಕ್ತ ಸಂಪನ್ನ ಸದ್ಭಕ್ತ ಯಾರು? ಮೌನೇಶ, ಮೌನೇಶ್ವರ. ಆತನ ಧರ್ಮ ಪತ್ನಿ ಅರ್ಧಾಂಗಿಯಾಗಿರುವವಳೆ ಇಲ್ಲಿ ನಾಗಲಾಂಬಿಕೆ, ನಾಗಲಾಂಬಿಕೆ. ಇಲ್ಲಿ ಮೌನೇಶ್ವರ ಮತ್ತು ನಾಗಲಾಂಬಿಕೆಯ ದಂಪತಿಗಳು, ಆ ದಂಪತಿಗಳಿಗೆ ಮೊದಲೇ 2 ಮಕ್ಕಳ ಸಂತಾನ ಭಾಗ್ಯ ಆಗಿತ್ತು. ಆ ಮೌನೇಶ್ವರ ಮತ್ತು ನಾಗಲಾಂಬಿಕೆಗೆ 2 ಮಕ್ಕಳು ಸಂತಾನ ಭಾಗ್ಯ ಆಗಿತ್ತು. ಮಕ್ಕಳನ್ನು ಪಡೆದುಕೊಂಡಿದ್ರು. ಇವರಿಬ್ಬರ ಸದಾಚಾರ ಸರಳತೆಗೆ ಒಲಿದು ಆ ಪಾರ್ವತಿ ದೇವಿ ಮೆಚ್ಚಿ ಇವರಿಬ್ಬರಿಗೆ ಕುವರನಾಗಿ ಜನಿಸಬೇಕು ಅಂತ ಸಂಕಲ್ಪವನ್ನು ಮಾಡಿಕೊಂಡು 3ನೆಯ ಮಗನಾಗಿ ನಾನು ಜನಿಸಬೇಕು, ಜನಿಸಬೇಕು. ತಟ್ಟೋದಿತ್ತಂದ್ರೆ ಜೋರಾಗಿ ತಟ್ರಿ, ಸ್ವಲ್ಪ ಕೈ ಇದ್ದವ್ರು ಅಷ್ಟೆ, ಯಾರಿಗೆ ಕೈ ಅದಾವ ಅಷ್ಟೆ. ಇಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಪಾರ್ವತಿ ದೇವಿ ಇಂಥವರ ಮನೆತನದೊಳಗ, ಮೌನೇಶ್ವರ ನಾಗಲಾಂಬಿಕೆಯ ಉದರದೊಳಗ ನಾನು ಜನಿಸಬೇಕು ಅಂತ ಸಂಕಲ್ಪವನ್ನು ಮಾಡಿಕೊಂಡಲ್ಲ. ಅಲ್ಲಿ ಆ ಮನೆತನದ ಮೌನೇಶ್ವರ ನಾಗಲಾಂಬಿಕೆ ಇಲ್ಲಿ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅನ್ನುವಂತೆ ಜೇಡರ ದಾಸಿಮಯ್ಯ ಬರೀತಾನೆ ವಚನವನ್ನ. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಸತಿಪತಿಗಳು ಒಂದಾಗದವರ ಭಕ್ತಿ ಅಮೃತದೊಳು ವಿಷ ಬೆರೆಸಿದಂತೆ. ನೋಡಿ ಹೇಗಿತ್ತಪ್ಪ ಅವರ ಬದುಕು, ಅವರ ಜೀವನ, ಅವರ ದಾಂಪತ್ಯ ಜೀವನ ಹೇಗಿತ್ತು? ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಅವರಿಬ್ಬರ ಭಕ್ತಿ, ಆ ಸತಿಪತಿಗಳ ಭಕ್ತಿ ಬಹಳ ಹಿತವಾಗಿತ್ತು. ಯಾರಿಗೆ? ಶಿವನಿಗೆ, ಶಿವನಿಗೆ. ಹಾಗೆ ಇಲ್ಲಿ ಸತಿಪತಿಗಳು ಆನಂದದಿಂದ ಪ್ರೀತಿಯಿಂದ ಆ 2 ಮಕ್ಕಳೊಡನೆ ಸಂಸಾರದ ಆ ಬಂಡಿಯನ್ನ ಸಾಗಿಸ್ತಾ ಬದುಕನ್ನ ನಡೆಸಿದ್ದು. ನೋಡ್ರಿ, ಅವರ ಬದುಕಿನೊಳಗ ಯಾವುದಕ್ಕೂ ಕಮ್ಮಿ ಇದ್ದಿಲ್ಲ. ಅವರ ಬದುಕಿನೊಳಗ ಯಾವುದಕ್ಕೂ ಕೊರತೆಯೇ ಇದ್ದಿಲ್ಲ. 2 ಮಕ್ಕಳನ್ನ ಪಡೆದುಕೊಂಡಾರ. ಸಿರಿ ಸಂಪತ್ತು ಸೌಭಾಗ್ಯ ಧನಕನಾದಿ ಯಾವುದಕ್ಕೂ ಕಡಿಮೆ ಇಲ್ಲ, ಯಾವುದಕ್ಕೂ ಕಡಿಮೆ ಇಲ್ಲ. ಹಾಗೆ ಇಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ ಅಂದ್ರೂ ಕೂಡ ಬಹಳ ಭಕ್ತಿವಂತರು, ಬಹಳ ಭಕ್ತಿವಂತರು. ಇಲ್ಲಿ ಪಾರ್ವತಿ ದೇವಿ ಇಂತಹ ಮನೆತನದೊಳಗೆ ನಾನು ಜನಿಸಬೇಕು. ಎಲ್ಲಿ ಪಟ್ಟಣವನ್ನ ಸಂಚಾರವನ್ನು ಮಾಡಿ ಜವಳಗೇರ ಅನ್ನುವಂಥ ಗ್ರಾಮವನ್ನ ಇಲ್ಲಿ ಆಯ್ಕೆ ಮಾಡಿಕೊಂಡು ಇಲ್ಲಿ ಶಾಂಭವಿ ಜವಳಗೇರಿಗೆ ಬಂದು ಇಂಥವರ ಮನೆತನದೊಳಗ ನಾನು ಜನಿಸಬೇಕು. ಆ ಬಂದ ದಿನವೇ ಆ ದಿನ ಏನಾಗ್ತದೆ ಅಂತಂದ್ರೆ ಮೌನೇಶ್ವರ ಅನ್ನುವಂಥ ಈ ಸದ್ಭಕ್ತ ಮಹಾದಾನಂದದಿಂದ ಇಲ್ಲಿ ಮನೆಯೊಳಗ ನಿದ್ರೆಯೊಳಗ ಹೋಗ್ಯಾನ, ಅಂದ್ರೆ ಮಲಗಿಕೊಂಡಾನ. ಬಹಳ ಸಂತೋಷದಿಂದ ಆನಂದದಿಂದ ಮಲಗಿಕೊಂಡಾನ. ಆ ಮಲಗಿಕೊಂಡಿರುವಂಥ ಒಂದು ರಾತ್ರಿಯೊಳಗ, ಆ ಪ್ರಸಂಗದೊಳಗ ಸ್ವಪ್ನವನ್ನ ಕಾಣ್ತಾನ. ಸ್ವಪ್ನ ಅಂತಂದ್ರೆ ಕನಸು. ಏನು? ಕನಸು. ಸ್ವಪ್ನವನ್ನ ಕಾಣ್ತಾನ ಮೌನೇಶ್ವರ. ಅಂದಿನ ರಾತ್ರಿಯ ದಿವಸ ಆ ಕನಸಿನೊಳಗೆ ಮಹಂಕಾಳಿಯಾಗಿರುವಂಥ ಶಂಕರಿ ಶಾಂಭವಿ ಭವಾನಿಯಾಗಿ ಇಲ್ಲಿ ಬಂದು ಮೌನೇಶ್ವರನ ಎದುರಿಗೆ ನಿಂತು
ಇಲ್ಲಿ ಹೇಳ್ತಾಳೆ ತಾಯಿ ಬಗಳಾಂಬೆ ಜಗದಂಬೆ ಹೇಳ್ತಾಳ. ಆ ಮೌನೇಶ್ವರನ ಕನಸಿನೊಳಗೆ ಬಂದು ಮುಂದೆ ಎದುರು ನಿಂತು ಹೇಳ್ತಾಳಂತ, ಏನು ಸದ್ಭಕ್ತನೇ ಕೇಳು ಮೌನನೇ, ಕೇಳು ಮೌನನೇ, ನಿನಗೆ ಇನ್ನೊಂದು ಗಂಡು ಮಗುವನ್ನ ಪಡೆಯುವಂತ ಯೋಗವಿದೆ, ಯೋಗವಿದೆ. ನಿನಗೆ ಇನ್ನೊಂದು ಗಂಡು ಮಗುವನ್ನ ಪಡೆಯುವಂತ ಯೋಗವಿದೆ. ಆ ಮಗುವೇ ನಾನಾಗಿ ಹುಟ್ಟಿ ಬರ್ತೀನಿ ಅಂತ ತಿಳ್ಕೊಂಡು ಕನಸಿನೊಳಗ ಸ್ವಪ್ನದೊಳಗ ಹೇಳಿ ಮಾಯವಾದ್ಲಂತ. ಮೌನೇಶ್ವರನ ಕನಸಿನೊಳಗ ಬಂದು ಈ ಒಂದು ವಿಷಯವನ್ನ ಮುಟ್ಟಿಸಿ ಮಾಯವಾದಳು, ಅದೃಶ್ಯವಾದಳು. ಎದ್ದ ತಕ್ಷಣ ಇವನಿಗೆ ಖುಷಿಯಾಗಿ ಸಂತೋಷವಾಗಿ ಆನಂದದಿಂದ ಮತಿವುಳ್ಳ ಅರ್ಧಾಂಗಿಗೆ ಆ ಸಾಧ್ವಿ ಶಿರೋಮಣಿಯಾಗಿರುವಂತಹ ಆ ಸಂಗಾತಿಗೆ ನಾಗಲಾಂಬಿಕೆಗೆ ಹೇಳ್ತಾನ. ಏನು ಹೇಳ್ತಾನ? ಏನಾಗ ಕೇಳು, ಮುದ್ದು ಮುಖ ಉಳ್ಳಂತಹ ಆ ಪರದೇವತೆಯು ಪ್ರಸಿದ್ಧವ ಪುರುಷನನ್ನ ನಿನಗೆ ನಿನ್ನ ಮಗನಾಗಿ ಜನಿಸುವನೆಂದು ಹೇಳಿ ಮಾಯವಾದ್ಲು ತಾಯಿ, ಮಾಯವಾದ್ಲು. ನೋಡಿ, ಪ್ರಸಿದ್ಧವಾಗಿರುವಂಥ ಪುರುಷ ಒಬ್ಬ ಅವಧೂತ ನಿಮ್ಮ ಉದರದೊಳಗ ಇನ್ನೊಬ್ಬ ಮಗನಾಗಿ ಜನಿಸಿ ಬರ್ತಾನೆ ಅಂತ ತಿಳ್ಕೊಂಡು ಹೇಳಿ ಮಾಯವಾದ್ಲು ಅಂತ ಈ ವಿಷಯವನ್ನ ತನ್ನ ಅರ್ಧಾಂಗಿಗೆ ವಿಷಯವನ್ನ ಹೇಳಿದ. ಮತ್ತು ಸಾಕ್ಷಾತ್ ಪಾರ್ವತಿ ದೇವಿ ಕನಸಿನೊಳಗ ಬಂದು ಇಂತಹದ್ದು ಒಂದು ಆಶ್ಚರ್ಯವಾಗಿರುವಂಥ ಆಶೀರ್ವಾದದ ರೂಪದಿಂದ ಸ್ವಪ್ನದೊಳಗ ಹೇಳಿ ಹೋದ್ಲಪ್ಪ ಅಂತಂದ್ರೆ ಯಾರಿಗೆ ಸಂತೋಷ ಆಗುವುದಿಲ್ಲ. ನಾವು ಕಾಣ್ತೀವಿ ಕನಸು, ಹೆಂಗೆ ಕಾಣ್ತೀವಿ ಕನಸು? ನೀವು ಕಾಣ್ತೀವಿ ಕನಸು. ಮಗನಿಗೆ ಮದುವೆ ಆಗಿದ್ದಿಲ್ಲ, ಆದರೆ ಅವನ ಗೆಳೆಯರಿಗೆ ಎಲ್ಲರಿಗೂ ಮದುವೆಯಾಗಿತ್ತು, ಮಕ್ಕಳು ಸಹಿತ ಆಗಿದ್ದು. ಇವನಿಗೆ ಮದುವೆ ಆಗಿದ್ದಿಲ್ಲ. ಯಾಕ? ಅವರಪ್ಪ ಇನ್ನೂ ಮದುವೆ ಮಾಡಿದ್ದಿಲ್ಲ. ಹಿಂಗ ತಿರುಗಾಡ್ತಿದ್ದೀವ. ಅವನ ಗೆಳೆಯರು ದಿನಾಲು ಚುಡಾಯಿಸ್ತಿದ್ರು, ಗೇಲಿ ಮಾಡ್ತಿದ್ರು. ಏನು ನಮಗೆಲ್ಲ ಮದುವೆ ಆಗದ, ಮಕ್ಕಳು ಕಂಡಿವೆ, ನೀ ಯಾವಾಗ ಮದುವೆ ಆಗ್ತಿ, ಮಕ್ಕಳು ಯಾವಾಗ ನಿನಗ, ನಿಮ್ಮ ಅಪ್ಪಗೊಂದಿಷ್ಟು ಬುದ್ಧಿ ಐತೆ ಇಲ್ಲೋ, ಯಾವಾಗ ಮದುವೆ ಮಾಡ್ತಾನೆ ನಿಂದು ಅಂತ ತಿಳ್ಕೊಂಡು ಈ ವಯಸ್ಸಿನ ಹುಡುಗರೆಲ್ಲ ಅವನಿಗೆ ಹೇಳಿದರು, ಅವನಿಗೆ ಚುಡಾಯಿಸಿದ್ರು, ಹೇಳಿದ್ರು. ಆ ಹೇಳುವಂಥ ಪ್ರಸಂಗವನ್ನು ಅವ ಅಪ್ಪ ಗೊತ್ತಾಗಿತ್ತು, ಕೇಳಿಕೊಂಡ. ಈ ವಿಷಯವನ್ನ ಅಪ್ಪನಿಗೆ ಗೊತ್ತಾಗಿತ್ತು. ಸಿಟ್ಟಿನಿಂದ ಇವತ್ತ ಏನೇ ಆಗಲಿ ನಮ್ಮ ಅಪ್ಪನಿಗೆ ಕೇಳೇ ಬಿಡ್ತೀನಿ, ಮದುವೆ ಮಾಡ್ತೀವೋ ಇಲ್ಲ ಅಂತ ತಿಳ್ಕೊಂಡು, ಕೇಳಬೇಕಂತ ತಿಳ್ಕೊಂಡು ಸಿಟ್ಟಿನಿಂದ ಬಂದ, ಆವೇಶದಿಂದ ಬಂದ. ಸಿಟ್ಟಿನಿಂದ ಬಂದು ಇನ್ನೇನು ಕೇಳಬೇಕನ್ನುವಷ್ಟರ ಒಳಗೆ ಅವ್ರ ಅಪ್ಪ ಏನಂದ, ಮಗನೇ ನಿನಗೆ ಕನ್ಯೆಯನ್ನು ನೋಡಿ ಬಂದೀನಿ, ನನಗೆ ಒಪ್ಪಿಗೆ ಆಗ್ಯದ, ಮತ್ತು ನಿನ್ನ ಮದುವೆ ಮಾಡೋಣಪ್ಪ, ಮತ್ತು ನೀನು ಒಂದು ದಿನ ಹೋಗಿ ನೋಡಿ ಬಾ ಅಂದ್ಬಿಟ್ಟು. ನೋಡ್ರಿ, ನಾನು ಕನ್ಯೆಯನ್ನು ನೋಡಿ ಬಂದೀನಿ, ಮತ್ತು ನೀನು ಒಂದು ಸಲ ನೋಡಿ ಬಂದ್ಯಪ್ಪ ಅಂತಂದ್ರೆ, ಒಪ್ಪಿಗೆ ಕೊಟ್ಟೆಪ್ಪ ಅಂತಂದ್ರೆ ಮದುವೆ ಮಾಡಿಬಿಡ್ತೀನಿ ಅಂತ ತಂದೆ ಹೇಳಿದ. ಮಗನಿಗೆ ಸಿಟ್ಟಿನಿಂದ ಬಂದಿದ್ನಲ್ಲ, ಸಿಟ್ಟು ನೆತ್ತಿಗೆ ಏರಿತ್ತವಾಗ. ಸಿಟ್ಟು ನೆತ್ತಿಗೆ ಏರಿತ್ತಲ್ಲ, ಎಲ್ಲ ಟುಸ್ ಅಂತ ನೋಡ್ರಿ. ಕನ್ಯೆ ನೋಡಿ ಬಂದೀನಿ, ಒಪ್ಪಿಗೆ ಆಗ್ಯದ, ಮದುವೆ ಮಾಡ್ತೀನಿ ಅಂದಿದ್ದಕ್ಕೆ ಎಲ್ಲ ಸಿಟ್ಟು ಹೋಗೇ ಬಿಡ್ತು. ಇವ ಏನು ಮಾಡಿದ, ಒಳಗೆ ಬಂದ. ಅವ್ವ ರೊಟ್ಟಿ ಮಾಡಾಕತ್ತಿದ್ಲು. ಯವ್ವ ಮತ್ತು ಅಪ್ಪ ಕನ್ಯೆ ನೋಡಿ ಬಂದಾನಂತಲ್ಲ, ಏನೇನಪ್ಪ ನನಗೆ ಗೊತ್ತಿಲ್ಲ, ನೋಡಿರ್ಬೋದು ಅಂತ ಅನ್ಲವ್ವ. ನೋಡಿರ್ಬೋದು ಅಂತಂದ್ಲು. ಇಲ್ಲಪ್ಪ, ಮತ್ತು ನೋಡ್ಯಾನಂತಂದ್ರೆ ಒಂದು ಸಲ ನೋಡಿ ಬಂದುಬಿಡು, ಮಾಡಿಬಿಡೋಣ ಮದ್ವೆ ಅಂತ ಅವು ಅಂದ್ಲು. ಅವು ಅಂದ ಮೇಲೆ ಇವನಿಗೆ ಬಹಳ ಖುಷಿ ಆಯಿತು. ಬಿಸಿ ರೊಟ್ಟಿ ಮಾಡಾಕತ್ತಿದ್ದಲ್ಲ, ಬೇಷ್ ರೊಟ್ಟಿ ಊಟ ಮಾಡಿದ. ಮ್ಯಾಲೆ ಒಂದು ತಾಟ ಅನ್ನ ಉಂಡ ಮಲ್ಕೊಂಡ. ಎಲ್ಲಿ? ಮನೆಯ ಮುಂದೆ ಕಟ್ಟಿತ್ತು, ಆ ಕಟ್ಟಿ ಮೇಲೆ ಮಲ್ಕೊಂಡ, ಈ ಕವದಿಯನ್ನು ಹಾಸಿಕೊಂಡು.
ಕಟ್ಟಿ ಮೇಲೆ ಮಲ್ಕೊಂಡ ಮೇಲೆ ಸಮಯ ಆಗಿತ್ತು. ತಂದೆ ತಾಯಿಯು ಕೂಡ ಊಟವನ್ನು ಮಾಡಿ ಮಲ್ಕೊಂಡಿದ್ರು ಒಳಗೆ. ಇವ ಕಟ್ಟಿ ಮೇಲೆ ಏನು ಮಲ್ಕೊಂಡಿದ್ನಲ್ಲ, ಕನಸು ಕಾಣಕತ್ತ. ಏನು ಕನಸು? ಮಲ್ಕೊಂಡನಲ್ಲ, ಕನಸಿನೊಳಗ ಕನ್ಯೆ ನೋಡಕ್ ಹೋಗ್ಯಾನ. ಕನಸಿನೊಳಗ ಕನ್ಯೆಯನ್ನು ನೋಡಕ್ ಹೋಗ್ಯಾನ. ಕನ್ಯೆ ನೋಡಿ ಬಂದನ, ಪಾಸ್ ಆಗ್ಯದ, ಅಪ್ಪಗೆ ತಿಳಿಸ್ಯಾನ. ಒಂದು ದಿನ ನಿಶ್ಚಯ ಮಾಡ್ಯಾರ. ನಿಶ್ಚಯ ಮಾಡಿ ಮದುವೆನೂ ಮಾಡಿಬಿಟ್ರು. ಇದು ಎಲ್ಲ ಕನಸಿನ್ಯಾಗ ನೋಡಿ ಬಂದ್ರು, ಒಪ್ಪಿಗೆ ಆಯ್ತು, ನಿಶ್ಚಯ ಆಯ್ತು, ಮದುವೆ ಮಾಡೇ ಬಿಟ್ಟ ಅವರಪ್ಪ. ಮತ್ತು ಮದುವೆ ಆದಮೇಲೆ ಹೆಂಡತಿ ಅಲ್ಲೇ ಇಡ್ತಾಳೆ ಏನು? ಇಲ್ಲ, ಮನೆಗೆ ನಡೀಲಿಕ್ಕೆ ಬರಬೇಕಲ್ಲ ಗಂಡನ ಮನೆಗೆ. ಒಂದು ದಿನ ನೋಡಿ ಕರ್ಕೊಂಡು ಬಂದ್ರು ನಡೀಲಿಕ್ಕಾಗಿ ಬಂದ್ಲು. ಅವತ್ತ ಮತ್ತು ಮೊದಲನೆಯ ರಾತ್ರಿ, ಇನ್ನೇನು ಎಲ್ಲ ಕೆಲಸವನ್ನು ಮುಗಿಸಿ ಆ ತಾಯಿ ಒಂದು ಬಟ್ಟಲದೊಳಗೆ ಹಾಲನ್ನು ತಗೊಂಡು ಬಂದು ಒಳಗೆ, ಇವ ಎರಡು ಕಾಲು ಆ ಕಡೆ ಒಂದು ಈ ಕಡೆ ಒಂದು ಮಾಡಿ ಆ ಹೆಂಡತಿ ತಂದಿರುವಂಥ ಕಾಟ ಮಂಚ, ಆ ಮಂಚದೊಳಗೆ ಮಲ್ಕೊಂಡಿದ್ದ. ಇದು ಎಲ್ಲ ಎಲ್ಲದ? ಇದು ಎಲ್ಲ ಎಲ್ಲಿ ನಡೆಯಕತ್ತದ? ನೆನಪಿರ್ಲಿ ನಿಮ್ಗ. ಆ ಹೆಂಡತಿ ತಂದಿರುವಂಥ ಮಂಚದ ಮೇಲೆ, ಕಾಟದ ಮೇಲೆ ಅಂಗಾತ ಮಲಗಿದ್ದೀವ. ಆ ತಾಯಿ, ಆ ಹೆಣ್ಮಗಳು ಹೆಂಡತಿ ಬಂದ್ಲು ಒಳಗೆ. ಬಂದು ಗ್ಲಾಸನ್ನು ಇಟ್ಟ ಮೇಲೆ, ಏನ್ರಿ ಏನಿದು ಹಿಂಗೆ ಮಲ್ಕೊಂಡ್ರೆ? ಮಂಚದ ತುಂಬ ನೀವ ಮಲ್ಕೊಂಡ್ರೆ ಮತ್ತು ನಾನೆಲ್ಲಿ ಮಲ್ಕೊಳ್ಬೇಕು ಅಂದ್ಲು. ಹೌದೇನು? ಏನ್ರಿ ಅತ್ತತ್ ಸಗೀರಿ ಅಂದ. ಇವ ಸಗದ. ಏನ್ರಿ ಇಷ್ಟ ಏನು ಆಗೋದಿಲ್ಲ, ಇನ್ನೊಂದು ಸ್ವಲ್ಪ ಅತ್ತ ಸಗೀರಿ ಅಂದ್ಲು. ಇವ ಸಗದ. ಅಲ್ರಿ ಇನ್ನೊಂದು ಸ್ವಲ್ಪ ಅತ್ತತ್ ಸಗೀರಿ, ಆಗೋದಿಲ್ಲ ಅಂತಂದ್ಲಿಕ್ಕೆ ಇವ ಸರದ ಪೂರ ಸರದ ಬಿಟ್ಟ, ದೊಪ್ಪನ ಬಿದ್ದಂತ ನೋಡಿ. ಕಟ್ಟಿ ಮೇಲಿಂದ ದೊಪ್ಪನ ಬಿದ್ದಂತ. ಇಲ್ಲಿ ಒಳಗಿರುವಂಥ ತಾಯಿಗೆ ಗೊತ್ತಾತು. ಯಪ್ಪ ಏನದು ಶಬ್ದ ಅಂದ್ಲು. ಯವ್ವ ಕೌದಿ ಆಳದು ಅಂತಂದ್ಲು. ಮಗನ, ಅದು ಬಿದ್ದರೆ ಕೌದಿ ಸಪ್ಪಳ ಆಗ್ತದೇನೋ, ಸೌಂಡ್ ಬರ್ತದೇನೋ ಅಂತಂದು ತಾಯಿ ಕೇಳಿದಂತ. ಯವ್ವ ಕೌದಿಯೊಳಗೆ ನಾನು ಇದ್ದೆ ಅಂದ. ನೋಡ್ರಿ, ಇದೆಲ್ಲ ಕನಸಿನೊಳಗ. ಇದನ್ನು ಯಾಕೆ ಹೇಳಿದಂತಂದ್ರೆ, ನೀವು ಈ ಥರನಾಗಿ ಕನಸುಗಳನ್ನು ಕಾಣ್ತೀವಿ. ಮದುವೆ ಅಂದ್ರೆ ಅಲ್ಲೇ ಕನಸಿನೊಳಗೆ ಹೋಗೇ ಬಿಡ್ತೀವಿ ನಾವು. ಕನ್ಯಾ ಅನ್ನೊಂದು ಆ ವಿಚಾರವನ್ನು ಎತ್ತಿದ್ರೆ ಸಾಕು, ಅಲ್ಲೇ ಕನಸು ಬಿಡ್ತೀವಿ. ಹೆಂಗದಳ ಏನೋ, ಹೆಂಗಿರ್ತಾಳ ಏನೋ, ಮದುವೆ ಆದಮೇಲೆ ನಾವು ಹೆಂಗಿರ್ಬೇಕ ಏನೋ, ಎಲ್ಲಿಗೆ ಹೋಗೋಣ, ಏನು ಎತ್ತ ಎಲ್ಲ ಶುರುವಾಗೇ ಬಿಡ್ತದೆ. ಹಂಗ ಇಲ್ಲಿ ಮೌನೇಶ್ವರನ ಕನಸಿನೊಳಗ ಪಾರ್ವತಿ ದೇವಿ ಬಂದು ಹೇಳಿದ್ಲು. ಕನಸಿನೊಳಗ ಇಷ್ಟೆಲ್ಲ ಬಂದು ವಿಚಾರವನ್ನು ಹೇಳಿದಾಗ ಇಲ್ಲಿ ಎದ್ದ ತಕ್ಷಣ ಅರ್ಧಾಂಗಿಗೂ ಕೂಡ ಕಂಡ ಕನಸಿನ ಬಗ್ಗೆ ಎಲ್ಲವನ್ನು ಹಂಚಿಕೊಂಡ, ವಿಷಯವನ್ನು ಹೇಳಿದ. ಆಗ ಖುಷಿ ಆಯಿತು, ಸಂತೋಷ ಆಯಿತು. ನಾಗಲಾಂಬಿಕೆಗೆ ಸಂತೋಷ ಆಯಿತು. ಎಂದಿನಂತೆ ದಿನನಿತ್ಯ ಇವರ ಸಂಸಾರ ಸಾಗಿತ್ತು, ಬದುಕು ನಡೆಸ್ತಾ ಇದ್ರು. ಕಂಡ ಕನಸಿನ ಬಗ್ಗೆ ನಿತ್ಯವೂ ಕೂಡ ಇಲ್ಲಿ ಬಡಬಡಿಸುತ್ತಾ, ಇಲ್ಲಿ ಕನಬರಿಸುತ್ತಾ ಪ್ರತಿದಿನ ಆ ಕನಸಿನ ಆ ವಿಚಾರವನ್ನ ಮೆಲಕನ್ನು ಹಾಕ್ತಾ ಇದ್ರು. ಯಾಕಂತಂದ್ರೆ ಸಾಕ್ಷಾತ್ ಪಾರ್ವತಿ ದೇವಿ ಬಂದು ಕನಸಿನೊಳಗೆ ಹೇಳಲ್ಲ. ಆ ಒಂದು ದಿನ ನಾಗವೇಣಿಯು ಅಂದ್ರೆ ಇಲ್ಲಿ ನಾಗಲಾಂಬಿಕೆಯು ಪುಷ್ಪವತಿಯಾಗಿ ರೇಷ್ಮೆಯ ಮಡಿಯನ್ನ ವಸ್ತ್ರವನ್ನು ಉಟ್ಟುಕೊಂಡು ಇಲ್ಲಿ ಆ ಜಡೆಯ ತುರುಬಿನೊಳಗ ಜಾಜಿ ಮಲ್ಲಿಗೆಯ ಮೊಗ್ಗೆಯನ್ನ ಹೂವನ್ನು ಮುಡಿದುಕೊಂಡು ಇಲ್ಲಿ ದಂಪತಿಗಳು ಇಬ್ಬರು ಕೂಡಿಕೊಂಡು ಶಂಕರಿಯ ದೇವಾಲಯಕ್ಕೆ ಹೋಗಿ ಅರ್ಚನೆ ಪೂಜೆ ಮುಗಿಸಿಕೊಂಡು ಅಲ್ಲಿ ಆ ದೇವಾಲಯದೊಳಗ ಪ್ರಸಾದವನ್ನು ತೆಗೆದುಕೊಂಡು ಬಂದು ಇಲ್ಲಿ ಸಂತೋಷದಿಂದ ಪ್ರಸಾದವನ್ನು ಸ್ವೀಕಾರ ಮಾಡಿ ತಮ್ಮ ಆಲಯಕ್ಕೆ ತಮ್ಮ ಮನೆಗೆ ಬಂದ್ರಂತ. ತಮ್ಮ ಮನೆಗೆ ಬಂದಾಗ ಇಲ್ಲಿ ಜಗಜ್ಜನನಿ ನಾಮವನ್ನು ನೆನೆಯುತ್ತಾ
ಇಲ್ಲಿ ಸ್ಮರಣೆಯನ್ನು ಮಾಡ್ತಾ ಆ ಶಂಕರಿಯ, ಶಾಂಭವಿಯ, ಬಗಳಾಂಬೆಯ, ಅಂಬೆಯ ನಾಮವನ್ನ ಜಪವನ್ನ ಮಾಡ್ತಾ ಇಲ್ಲಿ ಸುಪ್ರಭಾತ ಸಮಯದೊಳಗ ಎದ್ದು ನಾಗಲಾಂಬಿಕೆ ಪೂಜೆ ಪುನಸ್ಕಾರವನ್ನು ಮುಗಿಸಿ ಹರಿಯ ಸ್ತುತಿಯನ್ನ ಮಾಡ್ತಾ ಪುಷ್ಪ ಸುಗಂಧ ಧೂಪ ದೀಪಾರತಿಯನ್ನು ಬೆಳಗುತ್ತಾ ವಾಸುದೇವನ ಪೂಜೆಯನ್ನು ಮಾಡ್ತಾ ಕಾಲವನ್ನು ಕಳೆಯುತ್ತಿರುವಾಗ ನಿತ್ಯವೂ ಕೂಡ ಈ ರೀತಿಯಾಗಿ ಸುಪ್ರಭಾತ ಸಮಯದೊಳಗ ಇದು ದಿನನಿತ್ಯ ಕೆಲಸ ಕಾರ್ಯಗಳನ್ನು ಚಟುವಟಿಕೆಗಳನ್ನು ಮುಗಿಸಿ ಪೂಜೆಯನ್ನು ಮುಗಿಸಿ ಈ ಕಾಲವನ್ನು ಕಳೆಯುತ್ತಿರುವಾಗ ಇಲ್ಲಿ ಭೋಗ ವೇಣಿಯಳಾದ ಕಾಮಿನಿ ನಾಗಲಾಂಬಿಕೆಗೆ ಗರ್ಭಕ್ಕ ಚಿಹ್ನೆಗಳು ಮೂಡ್ತವಂತ. ಗರ್ಭಕ್ಕ ಚಿಹ್ನೆಗಳು ಮೂಡ್ತವಂತ. ನೋಡ್ರಿ, ಆ ಗರ್ಭಕ್ಕ ಚಿಹ್ನೆಗಳ ಇಲ್ಲಿ ಗರ್ಭ ಧರಿಸ್ತಾಳೆ ನಾಗಲಾಂಬಿಯು. ಗರ್ಭದಳು ಇಲ್ಲಿ ನಾಗಭೂಷಣಿ ಅಂದ್ರೆ ಆ ಬಗಳಾಂಬೆ ಸಾಕ್ಷಾತ್ ಪಾರ್ವತಿ ದೇವಿ. ನಾಗಿ ಭೂಷಣಿಯು ಇಲ್ಲಿ ಪುರುಷ ರೂಪದಳು ಇಲ್ಲಿ ಮೂಡಿ ಗರ್ಭದೊಳಗ ಮೂಡಿ ಅವಯವ ಬೆಳೆಯುವ ತೊಡಗಿದಿ ಇಲ್ಲಿ ನಾಗವೇಣಿಯ ಪಿಂಡ ಮೆಲ್ಲ ಮೆಲ್ಲಗೆ ಬೆಳೆಯ ತೊಡಗಿತಂತ. ನಾಗವೇಣಿಯ ಪಿಂಡ ಇಲ್ಲಿ ಮೆಲ್ಲ ಮೆಲ್ಲನೆ ಬೆಳೆಯ ತೊಡಗಿತು. ಇಲ್ಲಿ ಸುಂದರಾಂಗಿಯ ನಡಿಗೆಯು ಕೂಡ ಮಂದವಾಗ್ತದ. ನಡಿಗೆಯು ಕೂಡ ಇಲ್ಲಿ ಮಂದವಾಗ್ಯದ. ಇಲ್ಲಿ 1 ತಿಂಗಳು ಆಗ್ಯದ, 2 ತಿಂಗಳಾಗ್ಯದ, 3 ತಿಂಗಳು ಕಳೆದ ಮೇಲೆ ಇಲ್ಲಿ 3, 4, 5 ಈ ತರನಾಗಿ ತಿಂಗಳುಗಳು ನವಮಾಸಗಳು ಕಳೆದ ಮೇಲೆ ತಿಂಗಳು ಕಳೆದಂತೆ ಈ ಬಸುರಾಂಗಿಗೆ ಆಕಳಿಕೆ ಆಯಾಸ ಹೆಚ್ಚಾಗ್ತದ. ಈ ತಾಯಿಗೆ ಏನಾಗ್ತದ? ಆಕಳಿಕೆ ಆಯಾಸ ಹೆಚ್ಚಾಗ್ತದ. ವಿಧ ವಿಧವಾಗಿರುವಂಥ ತಿಂಡಿ ತಿನಿಸುಗಳನ್ನು ಪಂಚಪಕ್ವಾನ್ನಗಳನ್ನು ತಿನ್ನುವಂಥ ಬಯಕೆಗಳು ಕೂಡ ಇಲ್ಲಿ ಮೂಡ್ತವ. ನೋಡ್ರಿ, ಬಯಕೆಗಳು ಗರ್ಭಿಣಿಯಾಗಿರುವವರಿಗೆ ಬಯಕೆಗಳು ಸಹಜ. ಏನೇನೋ ತಿನ್ಬೇಕನ್ನುವಂತಹ ಬಯಕೆಗಳು. ಒಬ್ಬೊಬ್ಬ ತಾಯಿ ವಿಭೂತಿಯನ್ನ ತಿಂತಾರೆ, ಎರೆ ಮಣ್ಣನ್ನ ತಿಂತಾರೆ. ಗರ್ಭಿಣಿಯಾಗಿರುವಂತಹ ಹೆಣ್ಮಗಳು ಕೆಲವೊಬ್ಬರು ಬಯಕೆಗಳು ಹೀಗಿರ್ತಾವ. ಎರೆ ಮಣ್ಣು ವಿಭೂತಿಯನ್ನ ತಿನ್ನುವಂತ ಬಯಕೆಗಳು ಹೀಗೆ ಮೂಡ್ತಾವ. ಹಸಿರು ಕಡ್ಡೆಯ ಸೀರಿ ತೋಪ ಶರ್ಗ ಮೇಲ ಮಾಡಿ ಒಂದ್ಸಲ ಇಟ್ಟು ಬಂದ್ ಮಾಡ ಹೆಂಗೆ ಮಾಡ್ತೀವಿ ಬುಂಗದ ಹೋದಂಗ ಆತವ. ಹಸಿರು ಕಡ್ಡೆಯ ಸೀರಿ ತೋಪ ಶರ್ಗ ಮೇಲ ಮಾಡಿ, ಹಸಿರು ಕಡ್ಡೆಯ ಸೀರಿ ತೋಪ ಶರ್ಗ ಮೇಲ ಮಾಡಿ, ಬಿಸಿಲಿಗೆ ಬೆಲ್ಲ ಮಾಡಿ ನಡಿಯಂಗಾಗೈತ್ರಿ ಅಕ್ಕ, ಬಾಲನ ಬೈಕಿ ಬುತ್ತಿ ಉಣ್ಣೋಂಗಾಗೈತ್ರಿ. ತಿಂಗಳ 2 ತುಂಬಿ ಬಂತು, ಬಾಲ ಮಡಿಲ ಮೂಡಿ ಬಂತು. ತಿಂಗಳ 2 ತುಂಬಿ ಬಂತು, ಬಾಲ ಮಡಿಲ ಮೂಡಿ ಬಂತು, ಬಾಲನ ಬೈಕಿ ಬುತ್ತಿ ಉಣ್ಣೋಂಗಾಗೈತ್ರಿ ಅಕ್ಕ, ಬಾಲನ ಬೈಕಿ ಬುತ್ತಿ ಉಣ್ಣೋಂಗಾಗೈತ್ರಿ. ಹಸಿರು ಕಡ್ಡೆಯ ಸೀರಿ ತೋಪ ಶರ್ಗ ಮೇಲ ಮಾಡಿ, ಬಿಸಿಲಿಗೆ ಬೆನ್ನ ಮಾಡಿ ನಡಿಯಂಗಾಗೈತ್ರಿ ಅಕ್ಕ, ಬಾಲನ ಬೈಕಿ ಬುತ್ತಿ ಉಣ್ಣೋಂಗಾಗೈತ್ರಿ. ಬಿಳಿಯ ಜೋಳದ ರೊಟ್ಟಿ ಎಳೆಯ ಚವಳಿಕಾಯಿ ಪಲ್ಯ, ಬಿಳಿಯ ಜೋಳದ ರೊಟ್ಟಿ ಎಳೆಯ ಚವಳಿಕಾಯಿ ಪಲ್ಯ, ಹೊಳೆಯ ದಂಡೆಯ ಮ್ಯಾಲ ಉಣ್ಣೋಂಗಾಗೈತ್ರಿ ಅಕ್ಕ, ಬಾಲನ ಬೈಕಿ ಬುತ್ತಿ ಉಣ್ಣೋಂಗಾಗೈತ್ರಿ. ಹಸಿರು ಕಡ್ಡೆಯ ಸೀರಿ ತೋಪ ಶರ್ಗ ಮೇಲ ಮಾಡಿ, ಬಿಸಿಲಿಗೆ ಬೆನ್ನ ಮಾಡಿ ನಡಿಯಂಗಾಗೈತ್ರಿ ಅಕ್ಕ, ಬಾಲನ ಬೈಕಿ ಬುತ್ತಿ ಉಣ್ಣೋಂಗಾಗೈತ್ರಿ.
ಹರಕಲ ಮುರುಕಲ ಕರ್ಚಿಕಾಯಿ ಹಪ್ಪಳ ಶೆಂಡಿಗೆ ಉಪ್ಪಿನಕಾಯಿ ಹರಕಲ ಮುರುಕಲ ಕರ್ಚಿಕಾಯಿ ಹಪ್ಪಳ ಶೆಂಡಿಗೆ ಉಪ್ಪಿನಕಾಯಿ ಕವಳಿಲೆ ದೇವರ ಮನೆಯಾಗ ತಿನ್ನೋಂಗಾಗೈತಿ ಕಳವಿಲೆ ದೇವರ ಮನೆಯಾಗ ತಿನ್ನೋಂಗಾಗೈತಿ ಹಸಿರು ಕಡ್ಡೆ ಸೀರಿ ತೋಪ ಶರಗ ಮೇಲ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡಿಯಂಗಾಗೈತಿ ಅಕ್ಕ ಬಾಲನ ಬೈಕಿ ಬುತ್ತಿ ಉಣ್ಣೋಂಗಾಗೈತಿ ಕುಂತರ ಸೊಂಟ ನೋಯತೈತಿ ನಿಂತರ ಬೆನ್ನ ನೋಯತೈತಿ ಕುಂತರ ಸೊಂಟ ನೋಯತೈತಿ ನಿಂತರ ಬೆನ್ನ ನೋಯತೈತಿ ತವರಿಗೆ ಹೋಗಿ ನನಗ ಕುಂಡ್ರೋಂಗಾಗೈತಿ ಅಕ್ಕ ಬಾಲನ ಬೈಕಿ ಬುತ್ತಿ ಉಣ್ಣೋಂಗಾಗೈತಿ ಹಸಿರು ಕಡ್ಡೆಯ ಸೀರಿ ತೋಪ ಶರಗ ಮೇಲ ಮಾಡಿ ಬಿಸಿಲಿಗೆ ಬೆಲ್ಲ ಮಾಡಿ ನಡಿಯಗಾಗೈತಿ ಬಾಲನ ಬೈಕಿ ಬುತ್ತಿ ಉಣ್ಣೋಂಗಾಗೈತಿ ಅಕ್ಕ ಬಾಲನ ಬೈಕಿ ಬುತ್ತಿ ಉಣ್ಣೋಂಗಾಗೈತಿ ಅಕ್ಕ ಬಾಲನ ಬೈಕಿ ಬುತ್ತಿ ಉಣ್ಣೋಂಗಾಗೈತಿ. ಈ ತರನಾಗಿ ನಾನಾ ರೀತಿಯ ಬಯಕೆಗಳು ಸಹಜವಾಗಿ ಆ ಗರ್ಭಿಣಿಯಾಗಿರುವಂತಹ ತಾಯಂದಿರಿಗೆ ಮೂಡ್ತವೆ, ಬರ್ತವೆ ಬಯಕೆಗಳು. ಏನೇನು ಕರ್ಚಿಕಾಯಿ, ಕಡಬು, ಇಲ್ಲಿ ಸಂಡಿಗೆ, ವಡೆಗಾರಿಗೆ, ಎಣ್ಣೆ ಹೋಳಿಗೆ, ಸುರುಳಿ ಹೋಳಿಗೆ, ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ಹುಳಿಯಾಗಿರುವಂಥ ಪದಾರ್ಥವನ್ನು ತಿನ್ನುವಂಥ ಬಯಕೆಯು ಕೂಡ ಹೆಚ್ಚಾಗ್ತದೆ. ನಡೆಯುವಂತೆ ಆಗೋದಿಲ್ಲ, ಹೆಚ್ಚಾಗಿ ನಡಿಲಿಕ್ಕೆ ಆಗೋದಿಲ್ಲ, ಹೆಚ್ಚಾಗಿ ಆಯಾಸ ಆಗ್ತದ ಗರ್ಭಿಣಿಯಾಗಿರುವಂಥ ತಾಯಂದಿರಿಗೆ. ಈ ರೀತಿಯಾಗಿ ಇಲ್ಲಿ ನಾಗಲಾಂಬಿಕೆಗೆ ಬಯಕೆಗಳು ಕೂಡ ಎಲ್ಲವೂ ಇಲ್ಲಿ ಮೂಡಿದು. ಈ ಬಯಕೆಗಳನ್ನು ಆ ತವರು ಮನೆಯಿಂದ ಆ ಬಯಕೆಗಳನ್ನು ಎಲ್ಲವೂ ಕೂಡ ಇಲ್ಲಿ ಏನು ಮಾಡಿದರು, ಎಲ್ಲವನ್ನ ನಿಭಾಯಿಸಿದರು, ಬಯಕೆಗಳನ್ನು ತೀರಿಸಿದರು. ಇಲ್ಲಿ 7 ತಿಂಗಳಿಗೆ ಶ್ರೀಮಂತ ಕಾರ್ಯವನ್ನು ಕೂಡ ಮಾಡ್ತಾರೆ. 7 ತಿಂಗಳಿಗೆ ಮಾಡ್ತೀರ, 8 ತಿಂಗಳಿಗೆ ಮಾಡ್ತೀರವ? 7 ತಿಂಗಳಿಗೆ ಗಂಡನ ಮನೆಯೊಳಗ ಶ್ರೀಮಂತ ಕಾರ್ಯವನ್ನು ಮುಗಿಸಿ ಮತ್ತೆ ತವರು ಮನೆಗೆ ಬರುವಂತಹದ್ದು ನೋಡಿ. 7 ತಿಂಗಳಾಯಿತು, 8 ತಿಂಗಳಾಯಿತು, 9 ತಿಂಗಳುಗಳು ಕಳೆದು 9 ತಿಂಗಳು ಮುಗಿದ ಮೇಲೆ 10ನೆಯ ಮಾಸದೊಳಗ ನೋವುಗಳು, ಬೇನೆಗಳು, ವೇದನೆಗಳು ಕಾಣಿಸಿಕೊಳ್ತವ ನಾಗಲಾಂಬಿಕೆಗೆ. 10ನೆಯ ಮಾಸದೊಳಗ ನೋಡಿ, ಇಲ್ಲಿ 9 ತಿಂಗಳು ಕಳೆದ ಮೇಲೆ 10ನೆಯ ಮಾಸದೊಳಗ ನೋವುಗಳು, ಬೇನೆಗಳು, ವೇದನೆಗಳು ಇಲ್ಲಿ ಶುರುವಾಗ್ತವೆ. ವೇದನೆಯನ್ನು ತಡೆಯಲಾರದೆ, ಆ ನೋವನ್ನು, ಬೇನೆಗಳನ್ನು ತಡೆಯಲಾರದೆ ಬೇಡಿಕೊಳ್ತಾಳ ಮೃತ್ಯುಂಜಯನೇ, ಹರನೇ ಈ ನೋವನ್ನು ತಡೆಯಲಾರೆ ಅಂತ ತಿಳ್ಕೊಂಡು ಬೇಡಿಕೊಂಡ್ಲು ನೋಡಿ. ಆವಾಗ ನೋವು ಅನಿಸ್ತದ. ಆವಾಗ ಆ ಬೇನೆಯನ್ನು ತಿನ್ನುವಾಗ ನೋವು ಅನಿಸ್ತದ. ಆದರೆ ಮಗ ಹುಟ್ಟಿ ಬಂದ ಮೇಲೆ, ಮಗಳು ಹುಟ್ಟಿ ಬಂದ ಮೇಲೆ ಪಕ್ಕಕ್ಕೆ ಮಲಗಿಸಿದಾಗ ಆ ಎಲ್ಲ ನೋವು ಮರೆತು ಹೋಗಿಬಿಡ್ತದೆ. ಇನ್ನೊಂದು ಹಡೆದಿದ್ರೆ ಚಲೋ ಇತ್ತಲ್ಲ ಅಂತ ಭಾವ ಬರ್ತದೆ ತಾಯಿಗೆ. ಹಾಗೆ ಇಲ್ಲಿ ಅಕ್ಕನಾಗಲಾಂಬಿಕೆ 10 ಇಲ್ಲಿ ಮಾಸ ಅಂದರೆ 10ನೆಯ ತಿಂಗಳು ಒಳಗ ಇಲ್ಲಿ ಮಗುವಿಗೆ ಜನ್ಮವನ್ನು ನೀಡ್ತಾಳೆ. 10ನೆಯ ಮಾಸದೊಳಗ ಮಗುವಿಗೆ ಜನ್ಮವನ್ನು ಕೊಡ್ತಾಳೆ. ಇಲ್ಲಿ ಸಾಕ್ಷಾತ್ ಪಾರ್ವತಿ ಇಲ್ಲಿ ಪುರುಷನ ರೂಪವನ್ನು ಧರಿಸಿ ಮಗುವಾಗಿ ಜನಿಸಿ ಬರ್ತಾಳೆ. ಮೌನೇಶ್ವರ ಮತ್ತು ನಾಗಲಾಂಬಿಕೆಯ ಉದರದಲ್ಲಿ ಮಗುವಾಗಿ ಜನಿಸಿ ಬಂದ. ಶಾಲಿವಾನ ಶಕೆ 1734
ಶ್ರೀ ಮುಖನಾಮ ಸಂವತ್ಸರ ಶ್ರವಣ ಶುಕ್ಲ ಪಕ್ಷ ಹುಣ್ಣಿಮೆಯ ದಿನ ಸೋಮವಾರ ದಿವಸ ಬ್ರಾಹ್ಮಿ ಮುಹೂರ್ತ ಸಮಯದೊಳಗ ಜಗತ್ತಿಗೆ ಉದಯಿಸಿ ಬಂದ ನೋಡ್ರಿ. ಸುಪ್ರಭಾತ ಸಮಯದೊಳಗ ಇಲ್ಲಿ ಉದಯಿಸಿ ಬಂದ ಮೇಲೆ ಇಲ್ಲಿ ಜನಿಸಿ ಬಂದ ಮೇಲೆ ತಂದೆ ತಾಯಿಗೆ ಮತ್ತು ಬಂಧು ಬಳಗದವರಿಗೆ ಎಲ್ಲರಿಗೂ ಆನಂದ ಆಗ್ತದ, ಖುಷಿ ಆಗ್ತದ, ಸಂತೋಷ ಆಗ್ತದ. ಎಲ್ಲಿಲ್ಲದ ಸಂಭ್ರಮ. ಸಾಕ್ಷಾತ್ ಪರಶಿವ ಪಾರ್ವತಿಯ ರೂಪ, ಪಾರ್ವತಿಯೇ ಇಲ್ಲಿ ಪುರುಷನಾಗಿ ಗಂಡು ಮಗುವಾಗಿ ಜನಿಸಿ ಬಂದಾನಲ್ಲ ಅಂತ ತಿಳ್ಕೊಂಡು ಎಲ್ಲರಿಗೂ ಎಲ್ಲಿಲ್ಲದ ಸಂಭ್ರಮ, ಸಡಗರ, ಆನಂದ, ಸಂತೋಷ ಉಕ್ಕಿ ಬರ್ತಾ ಇತ್ತು. ಹೀಗೆ ಒಂದು ದಿನ ಕಳಿತು, 2 ದಿನ, 3, 4, 5 ಹೀಗೆ ದಿನಗಳು ಕಳೆದ ಮೇಲೆ ಮತ್ತು ನಾಮಕರಣವನ್ನು ಮಾಡಬೇಕಲ್ಲ, ತೊಟ್ಟಿಲೋತ್ಸವವನ್ನು ಮಾಡಬೇಕಲ್ಲ. ಮುಂದೆ 13ನೆಯ ದಿನ ಆ ತೊಟ್ಟಿಲೋತ್ಸವವನ್ನು ಮಾಡಬೇಕಂತ ತಿಳ್ಕೊಂಡು ನಿಶ್ಚಯವನ್ನು ಮಾಡ್ತಾರೆ. 13ನೆಯ ದಿನದಂದು ತಳಿರ ತೋರಣವನ್ನು ಕಟ್ಟಿ ಸಡಗರ ಸಂಭ್ರಮದಿಂದ ಹೂವಿನ ಅಲಂಕಾರವನ್ನು ಮಾಡಿ ಸಂಭ್ರಮದಿಂದ ತೊಟ್ಟಿಲೋತ್ಸವವನ್ನು ಮಾಡ್ತಾರೆ. ಅಕ್ಕಪಕ್ಕದಲ್ಲಿರುವಂಥ ಎಲ್ಲ ಮುತ್ತೈದೆಯರು ಎಲ್ಲ ಕೂಡಿ ಬಂದು ಇಲ್ಲಿ ಉಡಿಯನ್ನು ತುಂಬಿಸಿಕೊಂಡು ಆ ನಾಮಕರಣದೊಳಗೆ ಭಾಗಿಯಾಗ್ತಾರೆ, ಪಾಲ್ಗೊಳ್ತಾರೆ. ಉಡಿಯನ್ನು ತುಂಬಿಸಿಕೊಂಡು ಎಲ್ಲರಿಗೂ ಎಲ್ಲಿಲ್ಲದ ಸಂಭ್ರಮ, ಸಡಗರ, ಆನಂದ. ಆ ತೊಟ್ಟಿಲೋತ್ಸವ ಶೃಂಗರಿಸಿದ ಆ ತೋರಣವನ್ನು ಕಟ್ಟಿರುವಂತಹ ತೊಟ್ಟಿಲವನ್ನು, ಸಂಭ್ರಮವನ್ನು ನೋಡಿ ಎಲ್ಲರಿಗೂ ಆನಂದ ಆಗ್ತದ. ಆ ಸಡಗರ ಸಂಭ್ರಮ ಇಲ್ಲಿ ಇವತ್ತ ನಡೀತದ. 13ನೆಯ ದಿನದಂದು ಅವತ್ತು ಆ ನಾಗಲಿಂಗ ಅನ್ನುವಂತಹ ಆ ಹೆಸರಿನಿಂದ ಇಲ್ಲಿ ತೊಟ್ಟಿಲೋತ್ಸವನ್ನ ಮಾಡಿದ್ದಾರೆ. ಇಲ್ಲಿ ಇವತ್ತಿನ ದಿವಸ ಇಲ್ಲಿ 3ನೆಯ ದಿನದಲ್ಲಿ ನಮ್ಮ ಪುರಾಣ ಚರಿತ್ರೆ ನಾಯಕನಾಗಿರುವಂತಹ ಆ ನಾಗಲಿಂಗನ ತೊಟ್ಟಿಲೋತ್ಸವ ಇವತ್ತು ಇಲ್ಲಿ ನಡೀತದ. ಹಾಗಾಗಿ ಇವತ್ತಿನ ದಿವಸ ಆ ತೊಟ್ಟಿಲವನ್ನು ಪೂಜೆಯನ್ನು ಮಾಡಿ ಒಂದು 5 ಆಗಲಿ 11 ತಾಯಂದಿರು ಬಂದು, ಮುತ್ತೈದೆಯರು ಬಂದು ತೊಟ್ಟಿಲವನ್ನು ಪೂಜೆ ಮಾಡಿ ತೊಟ್ಟಿಲದೊಳಗೆ ಮಗುವನ್ನು ಹಾಕಿ ಹೆಸರನ್ನು ಇಡುವಂಥ ಸಂಪ್ರದಾಯ ಪದ್ಧತಿಯನ್ನು, ಆ ಕಾರ್ಯಕ್ರಮವನ್ನು ನೀವೆಲ್ಲರೂ ನೆರವೇರಿಸಿಕೊಡ್ಬೇಕು. ಹಿಂಗ ಸುಳಿದವರ ಕೋನ ಹಿಡಿಯಂದೆ ಮೌನ ಜೋ ಜೋ, ಹಿಂಗ ಕುಲದವರ ಕೋನ ಹಿಡಿಯಂದೆ ಮೌನ ಜೋ ಜೋ, ಕುಲದವರ ಈ ಕೂನ ಹಿಡಿಯದ ತಿಂತನೆ ಮೌನ, ಕುಲದವರ ಈ ಕೂನ ಹಿಡಿಯದ ತಿಂತನೆ ಮೌನ. ಹಿಂಗ ಕೂಡದ ಊಟ ಮಾಡಂದೆ ಮೌನ ಜೋ ಜೋ, ಹಿಂಗ ಕೂಡದ ಊಟ ಮಾಡಂದೆ ಮೌನ ಜೋ ಜೋ, ಹಿಂಗ ಕೂಡಂದರ ಊಟ ಮಾಡಂದು ಮೌನ ಜೋ ಜೋ, ಹಿಂಗ ಕೂಡಂದರ ಮೌನ ಮಾಡಂದು ನಾ ಜೋ ಜೋ. ವರವಿಯ ಕೆದ್ರದಲ್ಲಿ ವರವನಾಗಿನಿ ಮೌನ, ವರವಿಯ ಕೆದ್ರದಲ್ಲಿ ವರವನಾಗಿನಿ ಮೌನ. ಹಿಂಗ ಬಂದ ಭಕ್ತರಿಗೆ ಬಗೆ ಕೊಟ್ಟಿ ಮೌನ ಜೋ ಜೋ, ಹಿಂಗ ಬಂದ ಭಕ್ತರಿಗೆ ಬಗೆ ಕೊಟ್ಟಿ ಮೌನ ಜೋ ಜೋ, ಹಿಂಗ ಬಂದ ಭಕ್ತರಿಗೆ ಬಗೆ ಕೊಟ್ಟೆ ಮೌನ ಜೋ ಜೋ, ಹಿಂಗ ಬಂದ ಭಕ್ತರಿಗೆ ಬಗೆ ಕೊಟ್ಟು ಮೌನ ಜೋ ಜೋ. ಬಡವಿಗೆ ಮಕ್ಕಳ ಬಂಜಿಗೆ ಮಕ್ಕಳ ಕೊಟ್ಟಿ, ಬಡವಿಗೆ ಭಾಗ್ಯ ಕೊಟ್ಟಿ, ಬಂಜಿಗೆ ಮಕ್ಕಳ ಕೊಟ್ಟಿ, ಬಡವಿಗೆ ಭಾಗ್ಯ ಕೊಟ್ಟಿ. ಹಿಂಗ ಕಣ್ಣಿಲ್ಲ ಕುರಡಾಗ ಕಣ ಕೊಟ್ಟಿ ಮೌನ ಜೋ ಜೋ, ಹಿಂಗ ಕಣ್ಣಿಲ್ಲ ಕುರಡಾಗ ಕಣ ಕೊಟ್ಟಿ ಮೌನ ಜೋ ಜೋ, ಹಿಂಗ ಕಣ್ಣಿಲ್ಲದ ಕುರಡಾಗ ಕಣ ಕಟ್ಟಿ ಮೌನ ಜೋ ಜೋ, ಹಿಂಗ ಕಣ್ಣಿಲ್ಲದ ಕುರಡಾಗ ಕಣ ಕೊಟ್ಟಿ ಮೌನ ಜೋ ಜೋ. ದೇಶಕ್ಕಧಿಕವಾದ ವಾಸ ಚಿಂತನೆ ಊರ, ದೇಶಕ್ಕಧಿಕವಾದ ವಾಸ ಚಿಂತನೆ ಊರ.
ಹಿಂಗ ವಿಶ್ವಕರ್ಮನ ಜಗದ್ಗುರುವ ಮೌನ ಜೋ ಜೋ ಹಿಂಗ ವಿಶ್ವಕರ್ಮನ ಜಗದ್ಗುರುವ ಮೌನ ಜೋ ಜೋ ಹಿಂಗ ವಿಶ್ವಕರ್ಮದ ಗಿರುವಾದ ಮೌನ ಜೋ ಜೋ ಹಿಂಗ ವಿಶ್ವಕರ್ಮದ ಮೌನದ ಗುರುವ ಜೋ ಜೋ ಈಶಾನ ಕರ್ಮನ ಜಗದ್ಗುರುವ ತಿಂತನೆ ಮೌನ ಈಶಾನ ಕರ್ಮನ ಜಗದ್ಗುರುವ ತಿಂತನೆ ಮೌನ ಹಿಂಗ ಜಗದ್ಗೆಲ್ಲ ನೀನು ಜಗದ್ಗುರುವ ಮೌನ ಜೋ ಜೋ ಹಿಂಗ ಜಗದ್ಗೆಲ್ಲ ನೀನು ಜಗದ್ಗುರುವ ಮೌನ ಜೋ ಜೋ ಹಿಂಗ ಜಗತ್ತೆಲ್ಲ ನೀವು ಜಗದ್ಗುರುವ ಮೌನ ಜೋ ಜೋ ಹಿಂಗ ಜಗತ್ತೆಲ್ಲ ನೀವು ಜಗದ್ಗುರುವ ಮೌನ ಜೋ ಜೋ ನಾಗನಿಂಗಜ್ಜ ಕುರ್ ನಾಗನಿಗಜ್ಜ ಕುರ್ರ ಹೀಗೆ ಅಂದು ಜವಳಗೇರ ಗ್ರಾಮದೊಳಗ ಸಡಗರ ಸಂಭ್ರಮದಿಂದ ಎಲ್ಲ ಮುತ್ತೈದೆಯರು ಎಲ್ಲ ತಾಯಂದಿರು ಸೇರಿಕೊಂಡು ಕೂಡಿಕೊಂಡು ಆನಂದದಿಂದ ನಾಗಲಿಂಗ 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 ಅನ್ನುವಂತಹ ನಾಮವನ್ನ ಹೆಸರನ್ನ ಇಟ್ಟು ನಾಗಲಿಂಗ ಅನ್ನುವಂಥ ಹೆಸರನ್ನ ಇಟ್ಟು ಇಲ್ಲಿ ಎಲ್ಲ ಹೆಂಗಳೆಯರು ತಾಯಂದಿರು ಎಲ್ಲ ಕೂಡಿಕೊಂಡು ಸಂಭ್ರಮದಿಂದ ತೊಟ್ಟಿಲದೊಳಗ ನಾಗಲಿಂಗನನ್ನ ಮಗಸಿ ತೊಟ್ಟಿಲದೊಳಗೆ ಹಾಕಿ ನಾಗಲಿಂಗ ಅನ್ನುವಂಥ ನಾಮವನ್ನು ಇಟ್ಟು ಜೋಗುಳವನ್ನ ಹಾಡಿ ಎಲ್ಲ ತಾಯಂದಿರು ಬಂದು ಬಳಗದವರು ಎಲ್ಲರೂ ಸಂಭ್ರಮ ಪಟ್ಟರಂತೆ ಆ ಸಡಗರ ಸಂಭ್ರಮವನ್ನು ಅಂದಿನ ದಿವಸ ನೀವು ನೋಡಿಲ್ಲ. ಆದರೆ ಇವತ್ತ ಇಲ್ಲಿ ಅಗರಖೇಡ ಗ್ರಾಮದೊಳಗ ಪ್ರಭುಲಿಂಗೇಶ್ವರನ ಮಠದ ಒಂದು ಆವರಣದೊಳಗ ಇವತ್ತಿನ ದಿವಸ ನಾಗಲಿಂಗನ ತೊಟ್ಟಿಲೋತ್ಸವವನ್ನು ನೀವು ಸಡಗರ ಸಂಭ್ರಮದಿಂದ ಕಣ್ತುಂಬಿಕೊಂಡಿದ್ದೇವೆ. ನಾವೇ ಪುಣ್ಯವಂತರು. ಆ ನಾಗಲಿಂಗನ ಹೆಸರನ್ನ ಇಟ್ಟು ಪ್ರಸಾದವನ್ನು ಮಾಡಿ ಮುತ್ತೈದೆಯರು ಎಲ್ಲರೂ ಕೂಡಿ ಪ್ರಸಾದವನ್ನು ಮಾಡಿ ತಮ್ಮ ತಮ್ಮ ಮನೆಗೆ ಹೋದರಂತೆ, ಸಂಭ್ರಮ ಪಟ್ಟರಂತೆ. ಹೀಗೆ ನಾಗಲಿಂಗ ಜನಿಸಿ ಬಂದ. ನಾಗಲಿಂಗ ಅನ್ನುವಂಥ ನಾಮದಿಂದ ಸಾಕ್ಷಾತ್ ಪಾರ್ವತಿಯೇ ಇಲ್ಲಿ ನಾಗಲಿಂಗನಾಗಿ ರೂಪವನ್ನು ಧರಿಸಿ ಜಗತ್ತಿಗೆ ಅವತರಿಸಿ ಬಂದ. ಆ ನಾಗಲಿಂಗ ಹುಟ್ಟಿ ಬಂದ ತಕ್ಷಣ ಇಲ್ಲಿ ಒಣಗಿ ಹೋಗಿರುವಂಥ ಗಿಡ ಮರವೆಲ್ಲವೂ ಕೂಡ ಸಹಿತ ಚಿಗುರ್ತಾ ಇತ್ತಂತೆ. ಎಲ್ಲ ಒಣಗಿರುವಂಥ ಗಿಡ ಮರವು ಕೂಡ ಚಿಗುರ್ತದಂತ ನೋಡ್ರಿ. ಹಸಿರಾದ ಎಲೆ ಚಿಗುರ್ತಾ ಇತ್ತಂತೆ ಒಣಗಿ ಹೋಗಿರುವಂಥ ಗಿಡ ಮರವೆಲ್ಲ. ಹಕ್ಕಿ ಪಕ್ಷಿಗಳಿಗೆ ಆನಂದದಿಂದ ಹಾರಾಡ್ತಾ ಇದ್ವಂತೆ. ಇಲ್ಲಿ ನಾಗಲಿಂಗನ ಅವತಾರಕ್ಕೆ ಉದಯಿಸಿ ಬಂದಿದ್ದಕ್ಕಾಗಿ ಇಷ್ಟೆಲ್ಲ ಸಂಭ್ರಮ. ಹಕ್ಕಿ ಪಕ್ಷಿಗಳಿಗೂ ಕೂಡ ಸಹಿತ ಸಂಭ್ರಮ ನೋಡಿ. ಇಲ್ಲಿ ಮಿಡಿಕಾಯಿಗಳು ಆಗಿರುವಂಥ ಆ ಕಾಯಿಗಳು ಸಹಿತ ಹಣ್ಣುಗಳಾಗ್ತವಂತ. ಆ ಒಂದು ಪ್ರಸಂಗದಲ್ಲಿ, ಆ ಒಂದು ಸಮಯದಲ್ಲಿ ಕೋಗಿಲೆಯು ಸಹ ಶುದ್ಧ ಸ್ವರದಿಂದ ಕುಹು ಕುಹು ಅನ್ನುವಂಥ ಧ್ವನಿಯಿಂದ ಕೂಗುತ್ತದಂತ. ಕೋಗಿಲೆ ಕೂಗ್ತದಂತ ನೋಡಿ. ಒಂದು ಮಹಾತ್ಮನ ಉದಯ ಆಯ್ತಂತಂದ್ರೆ ಇಷ್ಟೆಲ್ಲ ಸೃಷ್ಟಿಯೊಳಗ ನಡೀತದ. ಅಂತಹ ಸಾಕ್ಷಾತ್ ಪಾರ್ವತಿಯ ರೂಪವನ್ನು ಧರಿಸಿ
ನಾಗಲಿಂಗ ಅನ್ನುವಂಥ ನಾಮವನ್ನು ಪಡೆದುಕೊಂಡು ಇಲ್ಲಿ ಜಗತ್ತಿಗೆ ಉದಯಿಸಿ ಬಂದ. ಇನ್ನು ಏನು ಅವತಾರ, ಯಾವ ಬಾಲ್ಯ ಜೀವನ, ಬಾಲ್ಯದ ಬದುಕು, ಬಾಲ್ಯದೊಳಗೆ ಯಾವ ರೀತಿ ಪವಾಡವನ್ನು ಲೀಲೆಯನ್ನು ಮಾಡ್ತಾ ಅವನ ಬದುಕು ಸಾಗುತ್ತದೆ ಅನ್ನುವಂಥ ವಿಷಯವನ್ನು ನಾವು ಇವತ್ತಲ್ಲ ನಾಳೆಯ ದಿನ ನೋಡುವಂಥದ್ದು. ಯಾಕಂತಂದ್ರೆ ಸಮಯ